ಮೊದಲೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳಿಗೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿದಂತ ನಮ್ಮ ಮಹಾವತಾರ್ ಫೌಂಡೇಶನ್ ಕರ್ತೃಗಳಾದಂತ ನನ್ನ ಮೊದಲ ಆಧ್ಯಾತ್ಮಿಕ ಗುರುಗಳಾದಂತ ರಂಗನಾಥ್ ಗುರೂಜಿಯವರಿಗೆ ಹಾಗೂ ನನಗೆ ಈ ವೇದಿಕೆಯಲ್ಲಿ ನನಗೆ ಈ ಸೆಷನ್ ಕೊಡ್ಲಿಕ್ಕೆ ಏನೋ ಒಂದು ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವ್ರಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ತಂದೆ ತಾಯಿಗಳನ್ನ ನೆನೆಸ್ತಾ ಇಂದಿನ ನನ್ನ ಒಂದು ಧ್ಯಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತಿನ ನನ್ನ ಧ್ಯಾನ ಹಂಚಿಕೆ ಇರುವುದನ್ನು ಇರುವ ಹಾಗೆ ಸ್ವೀಕರಿಸುವುದು. ಇದು ನಾನು ನಾಳೆ ಕ್ಲಾಸ್ ಇದ್ದದಕ್ಕೆ ಸ್ವಲ್ಪ ನಾನು ಅಂದ್ರೆ ಈಗ ಒಂದು ವಾರದಲ್ಲಿ ಬಿಜಿ ಇದ್ದಿದ್ರಿಂದ ನನ್ಗೆ ಅಷ್ಟೊಂದು ಪಾಯಿಂಟ್ಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೂ ಮೇಡಮ್ ಹೇಳಿದ್ರಲ್ಲ, ಆಯ್ತು ಅದನ್ನೇ ಹೇಳಿದ್ರಾಯ್ತು ಕೆಲವೊಂದು ಪಾಯಿಂಟ್ ಅಂತಂದು ನಾನು ಏನಿರ್ಲಿ ನನ್ನಲ್ಲಿ ಏನು ಬದಲಾವಣೆ ಆಗಿತ್ತು ಇರೋದನ್ನ ಸ್ವೀಕರಿಸಂದ್ರೆ ಮೊದಲೇದಾಗಿ ನನ್ನಲ್ಲಿ ಈ ತರಗತಿಯನ್ನ ಪ್ರಾರಂಭ ಮಾಡಿದಾಗಿಂದ ಇಲ್ಲಿ ಹಾಜರಾದಾಗಿನಿಂದ ಇಲ್ಲಿ ಮೊದಲೇದಾಗಿ ನಮಗೆ ಧ್ಯಾನಕ್ಕೆ ಬರುವ ಪೂರ್ವದಲ್ಲಿ ನಾವ್ ಏನ್ ಮಾಡ್ತಿದ್ವಿ, ಏನೋ ಒಂದು ವಿಷಯ ಬಂದ್ರ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ವಿ. ಅಂದ್ರೆ ನಮ್ಮ ಪ್ರತಿಕ್ರಿಯೆನ ನಾವು ತೋರಿಸ್ಕೊಂಡ್ ಬಿಡ್ತಿದ್ವಿ. ಅದು ಈ ಧ್ಯಾನಕ್ಕೆ ಬಂದ ನಂತರ ಪ್ರತಿಕ್ರಿಯೆ ತೋರಿಸಬಾರ್ದು, ಪ್ರತಿರೋಧ ಮಾಡಬಾರ್ದು. ಅದನ್ನ ನಾವು ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸ್ಬೇಕು. ಸ್ವೀಕರಿಸಿ ನಂತರ ಅದಕ್ಕೆ ನಾವು ಸಾವಕಾಶವಾಗಿ ನಿಧಾನವಾಗಿ ವಿಚಾರ ಮಾಡಿದ ನಂತರ ನಾವು ಆ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಬಗೆಹರಿದ್ರೆ ಸಾಕು. ಇಲ್ಲ ಅಂದ್ರೆ ಅದು ನಿಧಾನವಾಗಿ ನಾವು ಪರಿಹರಿಸಿದಾಗ ಅದು ಸರಳವಾಗಿ ಸಮಸ್ಯೆ ಬಂದದ್ದು ಕ್ಲಿಯರ್ ಆಗುತ್ತೆ ಅಂತ ಅನ್ನೋದನ್ನ ನಾನು ಈ ಸೆಷನ್ ಬಂದ ನಂತರ ಮತ್ತು ರೂಪಾ ವೆಂಕಟೇಶ್ ಮೇಡಮ್ ಅವ್ರದ್ದು ಒಂದು ಕ್ಲಾಸ್ ಇತ್ತು. ಆ ಕ್ಲಾಸ್ ಅನ್ನ ನಾ ಕೇಳಿದ ತಕ್ಷಣ ಅದು ತುಂಬಾ ನನಗೆ ನಿಮ್ಮನ್ನ ನೀವು ಗಮನಿಸ್ಕೊಳ್ಬೇಕು. ಮೊದ್ಲೇ ಗಮನಿಸೋದನ್ನ ನೀವು ಕಲೀರಿ. ಪ್ರತಿಯೊಂದು ಪಾಯಿಂಟ್ ಅನ್ನ ನೀವು ಗಮನಿಸ್ತಾ ಇರ್ಬೇಕು ಅಂತ ಅನ್ನೋದನ್ನ ಅವ್ರು ಹೇಳಿದಾಗ ಅವಾಗ ನನಗದು ಪಾಯಿಂಟ್ ತುಂಬಾ ಆಳವಾಗಿ ಹೋಯ್ತು. ಮತ್ತೆ ನಾ ಏನೇ ಬಂದ್ರು ಇರೋದು ಅದನ್ನ ಮತ್ತೆ ಸ್ವೀಕಾರ ಮಾಡ್ಬೇಕು, ಎಕ್ಸೆಪ್ಟ್ ಮಾಡ್ಕೋಬೇಕು. ಅದು ಬಂದಿದೆ ಅಂತಂದ್ ಅದನ್ನ ನಾವು ಅದಕ್ಕೆ ಮತ್ತೆ ಪ್ರತಿರೋಧ ಮಾಡ್ತಾ ಹೋದ್ರೆ ಸಮಸ್ಯೆ ಹಂಗೆ ಬೆಳೀತಾ ಹೋಗ್ತದೆ. ಅದಕ್ಕೆ ಅದನ್ನ ನೀವು ಪ್ರತಿರೋಧ ಮಾಡಬಾರ್ದು, ಅದನ್ನ ಮೊದ್ಲು ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸ್ಬೇಕು ಅಂತ ಹೇಳಿದ್ರು. ಮತ್ತೆ ಧ್ಯಾನಕ್ಕೆ ಕುಂತಾಗ ಸಹ ನಮ್ಗೆ ಹೇಳ್ತಾ ಇರ್ತಾರೆ, ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ನೀವು ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು, ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತಿರ್ತಾರ. ಅದು ಸತ್ಯ ಅಂತ ಅನ್ನೋದು ಅರ್ಥ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾನು ಇಲ್ಲಿ ಪಾಯಿಂಟ್ಸ್ ಗಳನ್ನ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಅದಕ್ಕೆ ನಾನು ಈ ಏನು ಸ್ವೀಕಾರ ಮನೋಭಾವದ ಬಗ್ಗೆ ಇದೆ. ಅದು ಮೊದಲೇದಾಗಿ ನಮ್ಮ ಕೈಗಳಲ್ಲಿರುವ ಸಾಧನೆಯನ್ನು, ನಮ್ಮ ಕೈಗಳಲ್ಲಿರುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇರುವುದೇ ಅನಂತವಾದ ಶಾಂತಿಗೆ ನಿಜವಾದ ಸೋಪಾನ. ಅಂದ್ರೆ ನಮ್ಮ ಕೈಯಲ್ಲಿರುವುದನ್ನ ನಾವು ಮಾಡ್ತಾ ಹೋಗ್ಬೇಕು. ನಮ್ಮ ಕೈಯಲ್ಲಿರದೆ ಬೇರೆಯವರಲ್ಲಿ ಇರ್ತದೆ, ಅದನ್ನ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಮಾಡಿ ಅದು ನನ್ನ ಕೈಲಿ ಆಗುದಿಲ್ಲ, ಅವ್ರು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ನಾವು ಹೇಳ್ಕೊತಾ ಹೋಗ್ತಿರ್ತೀವಿ. ಅಲ್ಲ, ಅದು ಅವ್ರ ಮೇಲೆ ಅವಲಂಬನೆ ಮಾಡೋದಲ್ಲ, ನನ್ನ ಕೈಯಲ್ಲಿ ಏನಿದೆ ಅದನ್ನ ನಾನು ಮಾಡ್ತಾ ಹೋಗ್ಬೇಕು. ಅಂದಾಗ ನನಗೆ ಶಾಂತಿ, ನಿಜವಾದ ಶಾಂತಿ ಸ್ವರೂಪ ಅಲ್ಲಿ ಸಿಗುತ್ತದೆ. ಮತ್ತೆ ನನ್ನ ಬಂದಂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅಂತ ಅನ್ನೋದು ಒಂದು ಪಾಯಿಂಟ್. ನಂತರ ನಾವು ಅಂತರದಲ್ಲಿ ಕ್ಷಮಿಸಿ ಎಂದು ಕೇಳುವುದು ಆತ್ಮಶಾಂತಿಗೆ ಇರುವ ಒಂದು ದೊಡ್ಡ ಮಾರ್ಗ ಅಂತ ಹೇಳ್ಬೋದು. ಅಂದ್ರೆ ನಾವ್ ಏನೇ ಬಂದಾಗ ಕೂಡ ಅದನ್ನೇ ನಾವು ಕ್ಷಮಿಸಕ್ ಹೋಗಲಿಲ್ಲ. ಏನೋ ಒಬ್ರು ಬಂದು ನಮ್ಗೆ ಹೇಳ್ತಾರೆ ಅಂದ್ರೆ ನಾವು ಧ್ಯಾನಕ್ಕೆ ಬಂದೀವಿ, ನಮ್ಗಿದು ಈ ಪಾಯಿಂಟ್ಸ್ ಬಗ್ಗೆ ನಮ್ಗೆ ಅರ್ಥ ಆಗ್ತದೆ. ಧ್ಯಾನಕ್ಕೆ ಬರದೇ ಇದ್ದವ್ರು ಬಂದು ಹೇಳಿದಾಗ ಅದನ್ನ ನಾವು ಅವರಿಗೆ ಪ್ರತ್ಯುತ್ತರವನ್ನ ನಾವು ಕೊಟ್ಟಾಗ ಮಾತ್ರ ಏನಾಗುತ್ತೆ, ಅದು ಅಲ್ಲಿ ಮತ್ತೆ ಧ್ಯಾನಿಗಳಿಗೂ ಏನು ಸಾಮಾನ್ಯ ಜನರಿಗೂ ಇರುವ ವ್ಯತ್ಯಾಸ ಏನು ಬದಲಾವಣೆ ಆಗುದಿಲ್ಲ. ಅದಕ್ಕೆ ನಾವು ಮೊದಲೇದಾಗಿ ಕ್ಷಮಿಸುವುದನ್ನ ನಾವು ಕಲಿಬೇಕು. ಮತ್ತು ಅದನ್ನ ನಾವು ಕ್ಷಮಿಸ್ತಾ ಬಂದಾಗ ನಮ್ಮ ಆತ್ಮ ಶಾಂತಿ ಹೆಚ್ಚೋದಲ್ಲದೆ ನಾವು ಧ್ಯಾನ ಮಾರ್ಗದಲ್ಲಿ ಇರೋದಕ್ಕೂ ಕೂಡ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಂಗೆ ಅಂತ ನಾನು ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಈ ಪ್ರಪಂಚದಲ್ಲಿ ಮನಃಶಾಂತಿಗಿಂತಲೂ ಬೆಲೆಯುಳ್ಳದ್ದು ಯಾವುದೂ ಇಲ್ಲ. ಅಂದ್ರೆ ನಮಗೆ ಹೇಳ್ತಾರಲ್ಲ ಗುರುಜಿಯವರು, ಮನಃಶಾಂತಿ ಬೇಕು. ನಾವು ಧ್ಯಾನ ಮಾಡ್ತಾ ಅದನ್ನ ನಾವು ಕಳ್ಕೋಬಹುದು. ಅಂದ್ರೆ ನಾವು ಧ್ಯಾನದಲ್ಲಿ ಬಂದಾಗ ಮನಃಶಾಂತಿ ಅನ್ನೋದು ಬರ್ತಿತ್ತು. ಆದ್ರೆ ನಾವು ಏನ್ ಮಾಡ್ತಿದ್ವಿ, ಯಾರಾದ್ರೂ ಒಬ್ರು ಏನಂದ್ರು ನಮ್ಗೆ ತಕ್ಷಣ ರಿಯಾಕ್ಷನ್ ಮಾಡಿ ಅದಕ್ಕೆ ಉತ್ತರ ಕೊಟ್ಬಿಡ್ತಿದ್ವಿ. ಅದು ಒಳ್ಳೇದೋ ಕೆಟ್ಟದ್ದು ಅಂತ ವಿಚಾರ ಮಾಡ್ತಾ ಇದ್ದಿಲ್ಲ, ನಾವು ರಿಯಾಕ್ಟ್ ಮಾಡ್ಬಿಡ್ತಿದ್ವಿ. ಆದ್ರೆ ಇಲ್ಲಿ ಧ್ಯಾನಕ್ಕೆ ಬಂದಿರೋದ್ರಿಂದ ನಮ್ಮ ಮನಃಶಾಂತಿ ಬೇಕು. ನನಗೆ ಏನಾಗ್ಬೇಕು ಅಂತ ಅನ್ನೋದನ್ನ ಅಂದ್ರೆ ನನ್ನ ಉದ್ಧಾರಕ್ಕೂ ನಾನೇ ಕಾರಣ, ನನ್ನ ಅವನತಿಗೂ ಕೂಡ ಇಲ್ಲಿ
ನಾನೇ ಕಾರಣ ಅನ್ನೋದನ್ನ ಇಲ್ಲಿ ತಿಳಿದುಕೊಂಡ ನಂತರ ನಾವು ರಿಯಾಕ್ಟ್ ಮಾಡೋದನ್ನ ಇಲ್ಲಿ ಕಡಿಮೆ ಮಾಡ್ತಾ ಬಂದಾಗ ನಮಗೆ ಮನಃಶಾಂತಿ ಸಿಗುತ್ತದೆ ಮತ್ತು ಅದು ಬೆಲೆಯುಳ್ಳದ್ದು ಆಗಿರುತ್ತೆ. ಯಾಕಂದ್ರೆ ಮನಃಶಾಂತಿ ಇದ್ದಾಗ ನನ್ನಲ್ಲಿ ಎಷ್ಟೊಂದು ಗೊಂದಲಗಳಿರ್ತಾವ ಅವನ್ನೆಲ್ಲ ಕೂಡ ನಾವು ತೊಡೆದು ಹಾಕ್ತೇವೆ. ಅಲ್ಲದೆ ನಮಗೆ ಮನಃಶಾಂತಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ರೋಗಗಳು ಬರ್ಲಿಕ್ಕೆ ಕಾರಣ ಅದು. ಮನಃಶಾಂತಿ ಬರೇ ಅದು ಮಾನಸಿಕ ಅಷ್ಟೇ ಅಲ್ಲ, ಮಾನಸಿಕದಿಂದ ಅದು ದೈಹಿಕವಾಗಿ ನಮ್ಮ ರೋಗಗಳು ಬರ್ಲಿಕ್ಕೂ ಕೂಡ ತುಂಬಾ ಒಂದು ಕಾರಣ ಆಗುತ್ತೆ. ಆದ್ದರಿಂದ ನಾವು ಯಾವಾಗಲೂ ನಮ್ಮ ಮನಃಶಾಂತಿಯನ್ನ ಶಾಂತಿಯುತವಾಗಿ ಇಟ್ಕೊಂಡು ಮನಸ್ಸನ್ನ ಧ್ಯಾನದ ಮೂಲಕ ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ. ಅಂತಂದ್ರ ಇದು ಸ್ವೀಕಾರ ಮಾಡಿದಾಗ ಮಾತ್ರ ಸಾಧ್ಯ. ಇದು ಸ್ವೀಕಾರ ಮನೋಭಾವ ಅಂತ ಅನ್ನೋದು ನಮಗೆ ಚಿಕ್ಕ ಒಂದು ಶಬ್ದ ಕಾಣಿಸ್ತೈತಿ. ಅದನ್ನ ನಾವು ಅಳವಡಿಸ್ಕೊಳ್ಬೇಕಾದ್ರೆ ತುಂಬಾ ದೊಡ್ಡದಂತ ನನಗನ್ಸಿದ್ದು. ಅದು ಅವ್ರವ್ರ ಇದ್ರ ಮೇಲೆ ಬಿಟ್ಟದ್ದು. ಯಾಕೆಂದ್ರೆ ನಾವು ಯಾವುದೇ ಒಂದು ಘಟನೆ ನಡೆದಾಗ ತಕ್ಷಣ ಯಾರಾದ್ರೂ ಬಂದು ನಮ್ಗ ಅವ್ರು ಗೊತ್ತಿರ್ಬೋದು, ಗೊತ್ತಿಲ್ದರು ನಮ್ಗೆ ಅದಿ ರಿಲೇಷನ್ಸ್ ಇರ್ಬೋದು, ಅವ್ರು ಬಂದು ತಕ್ಷಣ ಒಂದ್ ಏನಾದ್ರು ಅಂದ ತಕ್ಷಣ ಅದನ್ನ ನಮಗೆ ಈಗ ಎಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇದೆ. ಮೊದ್ಲು ಹಂಗ ಆಗ್ತಿಲ್ಲ. ನಾವೊಂದು ಉತ್ತರ ಕೊಟ್ಬಿಡ್ತಿದ್ವಿ, ನಾ ಏನ್ ಅವ್ರಿಗಿಂತ ಕಡಿಮೆ, ನನಗ್ ಅಂದಲ್ಲ ಅವಳು, ನಾ ಯಾಕೆ ಅವ್ರಿಗೆ ಹೇಳ್ಬಾರ್ದು, ನಾ ಅವ್ರಿಗೆ ಏನಾದ್ರು ತಿರುಗಿ ಅನ್ಲಿಲ್ಲ ಅಂದ್ರೆ ನನ್ನದು ಹಿರಿತನಲ್ಲಿ ಕಡಿಮೆ ಆಗ್ತಿತ್ತು ಅನ್ನೋ ಮನೋಭಾವನೆ ಇತ್ತು. ಈಗ ಅದಲ್ಲ. ನಾನು ಧ್ಯಾನದಲ್ಲಿದ್ದೇನೆ, ನನ್ಗೆ ಇದ್ರ ಬಗ್ಗೆ ನನ್ಗೆ ಅರ್ಥ ಆಗಿದೆ, ನಾನು ಸ್ವೀಕರಿಸ್ಬೇಕು. ನಂತರ ನಾ ಅವ್ರಿಗೇನು ಮರು ಉತ್ತರ ಕೊಡಬಾರ್ದು. ಅವ್ರಿಗೆ ತಿಳುವಳಿಕೆ ಬಂದಾಗ ಅಥವಾ ಅವ್ರು ಶಾಂತರಾದಾಗ ನಾವು ಅವ್ರಿಗೆ ತಿಳಿಸಿ ಹೇಳ್ಬೋದು. ಅದು ಒತ್ತಾಯ ಪೂರ್ವಕ ಅಲ್ಲ, ನಾವು ಹೇಳಬಹುದು ಮಾತ್ರ ನಮ್ ಕರ್ತವ್ಯ. ಅದನ್ನ ಸ್ವೀಕಾರ ಮಾಡುವುದು ಅವ್ರು ಬಿಟ್ಟದ್ದು. ಅದನ್ನು ನಾವು ಒತ್ತಾಯ ಪೂರ್ವಕವಾಗಿ ಅವ್ರ ಮನಸ್ಸಿನ ಮೇಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅಂದಾಗ ಮಾತ್ರ ನಾವು ಈ ಧ್ಯಾನಕ್ಕೆ ಬಂದದ್ದು ಸಾರ್ಥಕ ಅಂತಂದು ಒಂದು ನಂದು ಅಭಿಪ್ರಾಯ. ವಿಚಿತ್ರ ಅಂದ್ರೆ ಈ ಪ್ರಪಂಚದಲ್ಲಿ ಏನೂ ತಿಳಿಯದ ಅಮಾಯಕರು ಯಾವುದೋ ಒಂದು ದಾರಿಯಲ್ಲಿ ಯಾವುದೋ ಒಂದು ನಂಬಿಕೆಯಿಂದ ಆನಂದವಾಗಿ ಜೀವಿಸ್ತಿರ್ತಾರೆ. ಆ ಅನುಮಾನಗಳನ್ನು ತಿಳುವಳಿಕೆಯಿಂದ ಅವರು ಇರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಈ ಧ್ಯಾನದ ಬಗ್ಗೆ, ಅವರು ತಿಳಿತಿರ್ತಾರೆ. ಆದ್ರೆ ನಾವು ಈಗ ಒಬ್ಬರಿಗೆ ಧ್ಯಾನಕ್ಕೆ ಕರ್ಕೊಂಡ್ ಬರ್ತೇವೆ ಅಂತಂದಾಗ ನಾವು ಪದೇ ಪದೇ ಹೇಳ್ಬಾರ್ದಂತ. ಒಂದು ಟೈಮ್ ನಾವು ಧ್ಯಾನದಲ್ಲಿ ಏನ್ ಪಡ್ಕೊಂಡಿದ್ದೇವೆ ಅಂತ ಅನ್ನೋದನ್ನ ಅವ್ರಿಗೆ ತಿಳಿಸಿ ಹೇಳ್ಬೇಕಷ್ಟೇ. ಅದು ಅವ್ರಿಗೆ ಒತ್ತಾಯ ಆಗ್ಬಾರ್ದು. ಅಂದ್ರೆ ಅವ್ರು ನಮ್ಮನ್ನು ಸ್ವೀಕಾರ ಮಾಡ್ಬೋದು, ಮಾಡದೇ ಇರ್ಬೋದು. ಅವ್ರು ಸ್ವೀಕಾರ ಮಾಡಿಲ್ಲ ಅಂತಂದ್ರು ಕೂಡ ನಾವ್ ಏನ್ ಮಾಡ್ಬಾರ್ದು, ಬೇಜಾರಾಗ್ಬಾರ್ದು. ಅವ್ರಿಗೆ ಹೇಳುದು ನಂದ ಕರ್ತವ್ಯ. ಅವ್ರು ಬರ್ಬೋದು, ಇಲ್ಲ ಬಿಡ್ಬೋದು ಅಂತ ಅನ್ನೋದನ್ನ ಈ ನಾನು ಸ್ವೀಕಾರ ಮಾಡಿದಾಗ ನನ್ನ ಮನೋಭಾವನೆ ಬೇರೆ ಇರ್ತೈತಿ. ಆದ್ರೆ ಅದೇ ಸ್ವೀಕಾರ ಮನೋಭಾವನೆಯನ್ನ ಮತ್ತೊಬ್ಬರ ಮೇಲೆ ಹೇರಿಕೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಮೇಲೆ ಅದನ್ನ ಹೇರ್ಬಾರ್ದು. ಅವ್ರು ಬರ್ಬೋದು, ಬಿಡ್ಬೋದು. ಆದ್ರೆ ನನಗ್ ಏನ್ ಸಿಕ್ಕಿದೆ ಅನ್ನೋದನ್ನ ಮಾತ್ರ ತಿಳಿಸ್ಬೇಕು. ಪದೇ ಪದೇ ನೀವು ಧ್ಯಾನಕ್ಕೆ ಬನ್ನಿ ಅಂತಂದು ಅವ್ರ ಮನಸ್ಸಿಗೂ ಕೂಡ ನೋವಾಗುವಂತ ಇದನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಅನ್ನೋದನ್ನ ಒಂದು ಪಾಯಿಂಟ್ ಈ ಸ್ವೀಕಾರ ಮನೋಭಾವದಲ್ಲಿ. ನಂತರ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಅಂದುಕೊಳ್ಳುವುದು ಅದು ಸತ್ಯ. ಈ ಜೀವನ ಪ್ರಯಾಣದಲ್ಲಿ ಎಷ್ಟೆಷ್ಟೋ ಕಷ್ಟ ನಷ್ಟಗಳನ್ನು ಎಡರು ತೊಡರುಗಳನ್ನು ನೋಡುತ್ತಾ ಇರುತ್ತೇವೆ. ಅದರಲ್ಲಿ ಎಷ್ಟು ನಿರೀಕ್ಷಿಸದೇ ಇರುವುದನ್ನು ನಡೆಯುತ್ತಾ ಇರುತ್ತದೆ, ಊಹಿಸದೇ ಇರುವುದು ನಡೆಯುತ್ತಾ ಇರುತ್ತದೆ. ಅಂದುಕೊಂಡಿದ್ದು ಒಂದಾದರೆ ನಾವು ಏನ್ ಅನ್ಕೊಂತೀವಿ ಅದು ಒಂದಾದ್ರೆ ಅಲ್ಲಿ ನಡೆಯುವುದೇ ಬೇರೆ ಆಗಿರುತ್ತದೆ. ಇಂಥ ಪರಿಸ್ಥಿತಿಗಳಲ್ಲಿ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಅಂದುಕೊಳ್ಳಲು ನಮಗೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ನಾವ್ ಹೇಳ್ತೀವಿ ನನಗೆ ಬಂದಿದೆ, ಇವೆಲ್ಲ ಸಮಸ್ಯೆಗಳು ನನಗೆ ಬಂದಿದೆ ನಾವು ಅನ್ಕೊಂಡಿರ್ತೀವಿ. ನಾವೇನೋ ಒಂದು ಅನ್ಕೊಂಡಿರ್ತೀವಿ. ಈಗ ನಾವು ಒಂದ್ ಚಿಕ್ಕ ಉದಾಹರಣೆ ಕೊಡ್ಬೇಕಾದ್ರೆ, ನಾನಿವತ್ತು ಒಂದೇ ಟೈಮ್ಗೆ ನಾನು ಸರಿಯಾದ ವೇಳೆಗೆ ನಾನು ಕೆಲ್ಸಕ್ಕೆ ಕಚೇರಿಗೆ ಹೋಗ್ಬೇಕಂತ ಅನ್ಕೊಂಡಿರ್ತೀನಿ. ಸಡನ್ ಆಗಿ ಆ ಟೈಮ್ಗೆ ಒಬ್ರು ಯಾರು ಗೆಸ್ಟ್ ಬಂದ್ಬಿಡ್ತಾರೆ. ಬಂದ ತಕ್ಷಣ ನಾನು ಅನ್ಕೊಂಡಿದ್ದು ಬೇರೆ, ಆದ್ರೆ ಅಲ್ಲಿ ಗೆಸ್ಟ್ ಬಂದ ತಕ್ಷಣ ನಾನು ಅನ್ಕೊಂಡೇನ್ರಿ ಅಂತ ಅವ್ರನ್ನ ತ್ಯಜಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ಒಂದ್ 5 ನಿಮಿಷ ಆದ್ರೂ ನಾವು ಮಾತಾಡ್ಬೇಕು, ಅಲ್ಲಿ ನಮ್ಮ ಟೈಮ್ ಕಳಿಬೇಕು. ಕಳೆದ ನಂತರ ಹೋಗ್ಬೇಕು. ಅಲ್ಲಿ ನಾನು ಅನ್ಕೊಂಡಿದ್ದು ಆ ಸರಿಯಾದ ಟೈಮ್ಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದು ಅಲ್ಲಿ ತಪ್ಪಿದ ತಕ್ಷಣ ನಾನು ಅದಕ್ಕೆ ವ್ಯತ್ಯಯ ಪಡುತ್ತಾ ಕೂಡಬಾರ್ದು ಅಂತಂದು. ಅಂದ್ರ ಅದಾಯ್ತು, ಅದು ಘಟನೆ ನಡೀತು, ನನ್ಗಾಯ್ತು. ಮುಂದೆ ನಾ ಏನ್ ಮಾಡ್ಬೇಕಂತ ಅನ್ನೋದನ್ನ ನಾನು ಅಲ್ಲಿ ಅದನ್ನ ಸ್ವೀಕರಿಸ್ಬೇಕು. ಅವ್ರು ಬಂದ್ರಲ್ಲ, ಅವ್ರನ್ನ ಸ್ವೀಕಾರ ಮನೋಭಾವ ಸ್ವೀಕಾರ ಮಾಡಿ ಅವ್ರಿಗೇನು ಅತಿಥಿ ಏನು ವಿಚಾರ ಮಾಡಿ ನಂತರ ನಾನು ಹೋಗಿ ಮುಂದೆ ನನ್ನ ಕೆಲಸವನ್ನು ಮಾಡ್ಕೋಬಹುದು. ಅದು ಲೇಟ್ ಆಗಿ ಆಗ್ಬೋದು ನಾವು ಮಾಡುವಂತ ಕೆಲಸ. ಆದ್ರೆ ಅದನ್ನ ನಾನು ಮತ್ತೆ ಇದು ನನ್ ಲೇಟ್ ಆಯ್ತು ಅಂತ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದಾಗ ಮತ್ತು ಅದನ್ನ ನಾನು ಸ್ವೀಕಾರ ಮಾಡದಂಗಲ್ಲ. ಅದಕ್ಕೆ ಮತ್ತೆ ನಾನು ಏನು ಅದಕ್ಕೆ ಮತ್ತಷ್ಟು ನಾನು ಆ ಒಂದು ವಿಷಯಕ್ಕೆ ನಾನು ಚಿಂತೆ ಮಾಡ್ತಾ ಅದನ್ನೇ ಪದೇ ಪದೇ ಹೇಳ್ಕೊಂತ ಮತ್ತು ಅದನ್ನ ನನಗೆ ಮತ್ತೆ ವಿರುದ್ಧ ಆಗಿ ನನಗೆ ಬರುತ್ತದೆ ಅಂತ ಅನ್ನೋದು ಒಂದು ಪಾಯಿಂಟು.
ಅಲ್ಲಿ ತಮ್ಮಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೇನೆ. ನಂತರ ಪ್ರತಿಯೊಬ್ಬರು ಜೀವನದಲ್ಲಿ ಬದಲಾವಣೆ ಬಯಸುತ್ತಾ ಇರುತ್ತೇವೆ. ಬದಲಾವಣೆ ಉಂಟಾಗಬೇಕು ಎಂದರೆ ಮನೋಸ್ಥಿತಿ ಬದಲಾಗಬೇಕು. ಮನೋಸ್ಥಿತಿ ಬದಲಾದಾಗ ಅದಕ್ಕೆ ತಕ್ಕ ರೀತಿಯಲ್ಲಿ ಕೆಲಸ ಮಾಡುವುದು ನಡೆಯುತ್ತದೆ. ಅದಕ್ಕೆ ಅದೇ ರೀತಿ ಭವಿಷ್ಯಕ್ಕಾಗಿ ಹೆಜ್ಜೆಗಳನ್ನು ಹಾಕುವುದು ನಡೆಯುತ್ತದೆ. ಜೀವನದಲ್ಲಿ ಅದೆಷ್ಟೋ ಅನಿರೀಕ್ಷಿತವಾಗಿರುವುದು ನಡೆಯುತ್ತಾ ಇರಬಹುದು. ಈ ರೀತಿ ನಡೆಯೋದಕ್ಕೆ ಕಾರಣವೇನೆಂಬುದನ್ನು ಆ ಕ್ಷಣಕ್ಕೆ ನಮಗೆ ಅರ್ಥವಾಗದೆ ಹೋಗುವುದು. ಆದರೆ ಸಹನೆಯಿಂದ ಇದ್ದರೆ ಸ್ವಲ್ಪ ದಿನಕ್ಕೆ ಹಾಗೇ ನಡೆದು ತಿಳಿಯುತ್ತದೆ. ಆದ್ದರಿಂದ ನಮಗೆ ಎಷ್ಟು ಒಳಿತಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಹೇಳಿದರೀಗ ನಮ್ಮ ಜೀವನದಲ್ಲಿ ಇವತ್ತಿಂದು ನಾಳೆ ಇರುದಿಲ್ಲ, ನಾಳಿದ್ದು ನಾಡ್ದಿರಲ್ಲ. ಬದಲಾವಣೆ ಜಗದ ನಿಯಮ ಅಂತೆ. ಪ್ರತಿಯೊಂದು ಬದಲಾವಣೆ ಆಗ್ತಾ ಆಗ್ತಾ ಹೋಗ್ತಾ ಇರ್ತದೆ. ಈಗ ನಾವು ಚಿಕ್ಕವರಿದ್ದಾಗ ಇದೆಲ್ಲ ಮೊಬೈಲು ಅವ್ಯಾವ ಇದ್ದಿದ್ದಿಲ್ಲ. ಈಗ ಮೊಬೈಲ್ ಬಂತು. ಈಗ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ ಯೂಸ್ ಮಾಡೋದನ್ನ ತಿಳ್ಕೊಂಡಿದ್ದೆ. ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಂಗೆ ಅದು ಬದಲಾವಣೆ ಆಗೋದಕ್ಕೆ ನಮಗ ತಕ್ಷಣ ಬದಲಾವಣೆ ಆಗ್ಲಿಕ್ಕೆ ನಮಗ್ ಸಾಧ್ಯ ಇಲ್ಲ ಅಂದ್ರೂ ಕೂಡ ನಾವು ಏನು ಈ ತಂತ್ರಗಾರಿಕೆಗೆ ನಾವು ಹೊಂದಾಣಿಕೆ ಆಗ್ಬೇಕು. ನಮ್ಗೆಷ್ಟು ತಿಳಿದಿದೆ ಅಷ್ಟೊಂದು ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಾಗ ಮಾತ್ರ ನಮ್ಗೆ ಲೇಟ್ ಆಗ್ಬಹುದು. ಅದು ಅಳವಡಿಕೆ ಆದಾಗ ಮಾತ್ರ ನಮ್ಗೆ ಏನಾಗ್ತದೆ, ಅದು ಅರ್ಥವಾಗ್ತಾ ಹೋಗ್ತತಿ. ತಕ್ಷಣ ಅರ್ಥವಾಗ್ಲಿಲ್ಲ ಅಂದ್ರೂ ಕೂಡ ನಾವು ಸ್ವಲ್ಪ ಸ್ವಲ್ಪನ್ನ ತಿಳಿದುಕೊಂಡಾಗ ನಮ್ ಮೊದ್ಲೇ ಮೊಬೈಲ್ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಳಕ್ ಬರ್ತಿದ್ದಿಲ್ಲ, ನಾವು ಕಂಪ್ಯೂಟರ್ ಕಲ್ತಿದ್ದಿಲ್ಲ. ಆದ್ರೂ ಕೂಡ ಅದನ್ನ ಅಳವಡಿಕೆ ಮಾಡ್ಕೊಂಡು ಅದನ್ನ ಕಲಿಬೇಕು ಅಂತ ಒಂದು ಏನ್ ಅಭಿರುಚಿಯನ್ನು ಇಟ್ಕೊಂಡಾಗ ಅದು ನಮ್ಗೆ ಟೆಕ್ನಾಲಜಿ ಮುಂದುವರೆದವರು ಉಪಯೋಗ ಮಾಡ್ಕೊಳ್ಳೋಷ್ಟು ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಜೀವನಕ್ಕೆ ನಮಗೆ ಇವತ್ತಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಮಗೆ ಆಗಿದೆ ಅಂತ ಅಂದೋದಕ್ಕೆ ಅದನ್ನ ಬದಲಾವಣೆ ಅಂದ್ರೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಅಂದ್ರೂ ಅಲ್ಲಿ ಕೂಡ ನಾವು ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸಿದಾಗ ಅದು ತಾನೇ ಅದ್ ಬಂದಂತ ಸಮಸ್ಯೆ ಒಳಿತಾಗಿ ನಮಗೆ ಒಳ್ಳೆಯದಾಗುತ್ತದೆ ಅಂತ ಅನ್ನೋದನ್ನ ಹೇಳಿದೆ. ಈಗ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಈ ಆಥರ್ ಹೇಳಿದಾರೆ ಇಲ್ಲಿ, ಅವ್ರಿಗೆ 1995 ಆಸುಪಾಸಿನವರು ಇಂಜಿನಿಯರಿಂಗ್ ಸೀಟ್ ಸಿಗ್ಬೇಕಂತಂದು ಅವರು ಒಂದು ಸೀಟ್ ಅದೇ ಕಾಲೇಜಿನಲ್ಲಿ ಸೀಟ್ ತಗೋಕಂತ ಅವ್ರು ಕಷ್ಟಪಟ್ಟು ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ಬರೀತಾರಂತೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಎಷ್ಟೋ ಕಷ್ಟಗಳನ್ನು ಪಟ್ಟು ಓದಿದ್ರು. ಅದರಲ್ಲೂ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಅವ್ರು ಸೀಟ್ ತಗೊಳ್ಬೇಕಂತ ಅವ್ರಿಗೆ ಇಷ್ಟ ಇತ್ತು. ಆದ್ರೆ ಕೊನೆ ಕ್ಷಣಗಳಲ್ಲಿ ಪರೀಕ್ಷೆಗೆ ಸ್ವಲ್ಪ ದಿನಗಳಿರುವಾಗ ಅವ್ರಿಗೆ ಅನಾರೋಗ್ಯ ಕೆಟ್ಟು ಬಿಡ್ತು. ನೋಡಿ, ಅವ್ರ ಕೈಯಲ್ಲಿ ಇಲ್ಲ ಅದು. ಅವರು ಎಷ್ಟೋ ಕಷ್ಟಪಟ್ಟು ಓದಿದ್ರು, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಅದೇ ಕಾಲೇಜಿನಲ್ಲಿ ಸೀಟ್ ತಗೊಳ್ಕೊಂಡ್ರು. ಆದ್ರೆ ಅನಾರೋಗ್ಯ ಬಂದ ತಕ್ಷಣ ಅವ್ರಿಗೆ ನಿರೀಕ್ಷಿಸಿದ ಮಟ್ಟದಲ್ಲಿ ಅವ್ರಿಗೆ ಪರೀಕ್ಷೆ ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವಾಗ ಅವ್ರಿಗೆ ಏನಾಯ್ತು, ಬೇರೆ ಕಾಲೇಜಿನಲ್ಲಿ ಸೀಟ್ ಸಿಕ್ತು. ಇದರಿಂದಾಗಿ ಆ ದಿನಗಳಲ್ಲಿ ಅವರು ಅಂದುಕೊಂಡದ್ದು ನಡೆದಿಲ್ಲ ಅಂತಂದು ಇದ್ದಿದ್ರೆ ಅವ್ರು ಸಾಧಿಸ್ಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಅಂದ್ರೆ ಅವ್ರಿಗೆ ಈ ಕಾಲೇಜಿನಲ್ಲಿ ಸೀಟ್ ಸಿಗ್ಲಿಲ್ಲ, ನಾನು ಬೇರೆ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಅನ್ಕೊಂಡವ್ರು ಅದನ್ನೇ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮನೋಭಾವದಿಂದ ಅದನ್ನ ಒಪ್ಕೊಂಡಾಗ ಅವ್ರಿಗೆ ಯಾವ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಅದೇ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗ ಅವ್ರಿಗೆ ತಕ್ಷಣ ಏನಾಯ್ತು, ಒಂದು ಮುಂದೆ ಒಳ್ಳೆ ಅದ್ಭುತವಾದ ಘಟನೆ ನಡೀತಂತೆ. ಏನಂದ್ರ ಅವ್ರಿಗೆ ಪತ್ರಿಜಿಯವರು ಭೇಟಿ ಆದ್ರಂತೆ. ಅಂದ್ರೆ ಪತ್ರಿಜಿಯವರು ಭೇಟಿಯಾಗಿ ಅಲ್ಲ ಅಂದ್ರ ಒಳ್ಳೆ ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಧ್ಯಾನಕ್ಕೆ ಬಂದು ಅವರ ಪತ್ರಿಜಿಯವರ ಪರಿಚಯದಿಂದ ಉಂಟಾಗಿ ಧ್ಯಾನ ಮಾಡುವುದು, ಧ್ಯಾನ ಮಾರ್ಗಕ್ಕೆ ಬರುವುದು ನಡೆಯಿತು. ಒಂದು ವೇಳೆ ನಾನು ಅಂದುಕೊಂಡಂತೆ ಹೈದರಾಬಾದಿನಲ್ಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ದರೆ ಅಷ್ಟು ವೇಗವಾಗಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ತುಂಬಾ ಈ ಸಹಚರ ಸಿಗುತ್ತಿರ್ಲಿಲ್ಲ ಅಂತಂದು ಅವ್ರು ಹೇಳ್ಕೊಂಡಿದ್ರು. ಆದ್ದರಿಂದ ನಾವು ಸ್ವೀಕಾರ ಮನೋಭಾವದಿಂದ ನಂಗೆ ಏನ್ ಬರ್ತೈತೆ ಅದನ್ನ ಸ್ವೀಕಾರ ಮಾಡಿದಾಗ ಅದು ಮುಂದೆ ಅದು ಒಳಿತಾಗೋದು ಇರ್ತೈತೆ ಅಂತ ಅನ್ನೋದನ್ನ ನಾವು ಇಲ್ಲಿಂದ ತಿಳಿದುಕೊಳ್ಬಹುದು. ನಂತರ ಹಿಂದಿನ ಕರ್ಮಗಳ ಪ್ರಭಾವ ಹೋಗ್ಬೇಕಂದ್ರೆ ಅಂದ್ರೆ ಜೀವನದಲ್ಲಿ ತಿಳಿಯದೋ ನಾವು ವಿವಿಧ ರೀತಿಯ ಕರ್ಮಗಳನ್ನ ಮಾಡುತ್ತಾ ಇರುತ್ತೇವೆ. ಅದರ ಫಲವಾಗಿ ಎಷ್ಟೋ ಕಷ್ಟಗಳನ್ನು ನಾವು ಅನುಭವಿಸ್ತೇವೆ. ಈಗ ನಾವು ಕರ್ಮಗಳನ್ನ ಕೆಲಸ ಮಾಡ್ತಾ ಇರ್ತೀವಿ, ಅದು ತಪ್ಪು ಸರಿ ಅಂತ ನಮ್ಗೆ ಅರ್ಥ ಆಗಿರೋದಿಲ್ಲ. ಅದು ಒಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಮಾಡ್ತಾ ಇದ್ದಾಗ ಅದು ಕಷ್ಟಗಳು ನೋವುಗಳನ್ನು ಪಡ್ತಾ ಇರ್ತೀವಿ. ಅದಕ್ಕೆ ನಾವು ಏನ್ ಹೇಳ್ತಿರ್ತೀವಿ, ಯಾವಾಗ್ಲೂ ಮಾಡಿದ ಕೆಲಸಗಳು ಫಲಿತವನ್ನು ನಾವು ಮಾಡಿದಾಗ ಒಂದು ಕೆಲಸ ಮಾಡ್ತೀವಿ, ಅದಕ್ಕೆ ಒಳ್ಳೆ ಫಲಿತ ಬರ್ಲಿ ಅಂತ ನಾವು ಇಚ್ಛೆ ಪಟ್ಟಿರ್ತೀವಿ. ಆದ್ರೆ ಅದು ಮಾಡಿದ್ದು ಒಳ್ಳೆ ಫಲಿತ ಒಂದೊಂದು ಟೈಮ್ ಬರ್ಲಿಕ್ಕಿಲ್ಲ, ನಮ್ಗೆ ಕೆಟ್ಟದ್ದೇ ಆಗ್ಬಹುದು. ನಾವು ಮಾಡಿದ ಕೆಲಸಕ್ಕೆ ನಮಗ್ ಸರಿಯಾದ ಫಲ ಸಿಗದೇ ಇರ್ಬೋದು. ಈ ಕಾರಣ ಅವಾಗ ನಾವ್ ಏನಂತೀವಿ, ಇದಕ್ಕೆಲ್ಲಾ ನಂದು ಹಣೆ ಬರ ಕಾರಣ, ನಮ್ದು ನಸೀಬ ಕೆಟ್ಟಿದೆ ಅಂತ ಹಿಂಗೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಹಿಂದಿನ ಕರ್ಮಗಳು ಅದಕ್ಕೆ ಕಾರಣವೆಂಬುದನ್ನು ನಾವು ಅರ್ಥಕೊಂಡಾಗ ಮಾತ್ರ ಅದು ನಾವು ಸ್ವೀಕಾರ ಮಾಡ್ತೇವೆ. ಇಲ್ಲ, ಈಗ ನನಗೊಂದು ಸಮಸ್ಯೆ ಬಂದಿದೆ ಅಂದ್ರೆ ಈ ಸಮಸ್ಯೆಗೆ ಏನು ಕಾರಣ, ಏನಾದ್ರೂ ಈಗ ನಾನು ಯಾರಾದ್ರೂ ದುಡ್ಡು ಕೊಡೋದಿತ್ತು, ನಾನು ದುಡ್ಡನ್ನ ಅಥವಾ ಬಡ್ಡಿ ನಾ ದುಡ್ಡು ತಗೊಂಡಿದ್ದೆ ಅಂದ್ರೆ ಬಡ್ಡಿ ಕೊಡ್ಬೇಕಾಗಿತ್ತಂದ್ರೆ ನಾವ್ ಈಗ ಏನ್ ವಿಚಾರ ಮಾಡ್ತೀವಿ,
ಇದು ನನ್ನ ಜೀವನದಲ್ಲಿ ಜೀವನ ಪರ್ಯಂತ ಇದೇ ಆಯ್ತು ಅಂತ ಅನ್ಕೋತಿದ್ವಿ. ಈಗ ನಾವ್ ಏನ್ ತಿಳ್ಕೊಬೇಕು, ನಾ ಹಿಂದಿನ ಜನ್ಮದಲ್ಲಿ ಅವರಿಂದ ಏನಾದ್ರೂ ನಾನ್ ತೆಗೆದುಕೊಂಡಿರ್ಬೋದು, ಅದಕ್ಕೆ ನನಗೆ ಈ ಜನ್ಮದಲ್ಲಿ ಅದನ್ನ ಕೊಡುವುದು ಬಂದಿದೆ ಅಂತ ಅನ್ನೋದನ್ನ ನಾವು ಒಪ್ಕೋಬೇಕು. ಒಪ್ಕೊಂಡಾಗ ಅದು ಸಮಸ್ಯೆ ತಾನಾಗೆ ಬಗೆಹರ್ತ. ಅಂದ್ರೆ ಸ್ವೀಕಾರ ಇದ್ದಾಗ ಮಾತ್ರ ಸಮಸ್ಯೆಗಳು ಬಗೆಹರ್ತಾ ಬರ್ತೇವೆ ಅನ್ನೋದನ್ನ ಇಲ್ಲಿ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇವೋ ಈ ಜನ್ಮದಲ್ಲಿ ಈ ನೋವನ್ನು ಅನುಭವಿಸ್ತಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ವಿ ಈಗ ನಾವು ಇಲ್ಲಿವರೆಗೂ. ಆದ್ರೆ ಅಂತ ಪರಿಸ್ಥಿತಿಗಳಿಗೆ ಏನ್ ಮಾಡಬೇಕು, ತಿಳಿದು ಮಾಡಿರುವ ಅಥವಾ ತಿಳಿಯದೇ ಮಾಡಿರುವ ಕರ್ಮಗಳ ಪ್ರಭಾವದಿಂದ, ಹಿಂದಿನ ಕರ್ಮಗಳ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಯಾವುದೇ ಮಾರ್ಗ ಇಲ್ಲ. ಎಲ್ಲವನ್ನು ನಾವು ಅನುಭವಿಸ್ಲೇಬೇಕು. ಅದನ್ನ ನಾವು ಇಲ್ಲಿ ತಿಳಿದಾಗ, ಧ್ಯಾನಕ್ಕೆ ಬಂದಾಗ ಮಾತ್ರ ನಾವು ಅದನ್ನ ಕಂಡುಕೊಳ್ಳಲು ಸಾಧ್ಯ. ಹಾಗಾದ್ರೆ ಯಾವ ಯಾವ ಮಾರ್ಗಗಳನ್ನ ನಾವು ಅನುಸರಿಸ್ಬೇಕು ಅಂತಂದ್ರೆ, ಮೊದಲಿಗೆ ನಾವು ಮಾಡಿದ ಕರ್ಮಗಳನ್ನು ನಾವು ಕ್ಷಮಿಸಬೇಕು. ನಮ್ಗೆ ಅರ್ಥ ಆಗ್ತಾ ಇದೆ, ಏನೋ ಸಮಸ್ಯೆ ಬಂದ್ರು ನಾವು ಹಿಂದೆ ಮಾಡಿರ್ಬೋದು, ಅಥವಾ ಯಾರಾದ್ರಿಗೂ ಒಬ್ರಿಗೆ ತೊಂದರೆ ಕೊಟ್ಟಿರಂದ್ರೆ ನಾವು ಹಿಂದೆ ನಾನು ಅವ್ರಿಗೆ ತೊಂದರೆ ಕೊಟ್ಟಿರ್ಬೋದು, ಅವರಿಂದ ಈಗ ನನ್ಗೆ ತೊಂದರೆ ಆಗ್ತದೆ ಅನ್ನೋದನ್ನ ನಾನು ಕ್ಷಮೆಯ ಗುಣದಿಂದ ಸ್ವೀಕಾರ ಮಾಡ್ಕೊಂಡು ಅವ್ರನ್ನ ಮೊದಲೇದಾಗಿ ಕ್ಷಮಿಸಬೇಕು. ನಮ್ಮನ್ನು ನಾವು ಸ್ವೀಕರಿಸುವುದು, ನೋಡಿ ನಮ್ಮನ್ನು ನಾವು ಸ್ವೀಕರಿಸ್ಬೇಕು. ನಾವು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ದೇಹಕ್ಕೆ ಕೂಡ ನಾವು ಅದಕ್ಕೆ ತೊಂದರೆ ಕೊಡೋದಲ್ಲೇ ಅದನ್ನ ಪ್ರತಿ ಸಲ ನಾವು ಬೈತಾ ಇರ್ತೀವಿ. ಅದನ್ನು ಬೈದ ತಪ್ಪಲ್ಲ. ಅದು ಶರೀರಕ್ಕೆ ಒಂದು ಆತ್ಮ ಬಂದಿದೆ ಅಂದ್ರೆ ಒಂದು ಪಾಠ ಕಲೀಲಿಕ್ಕೆ ಒಂದು ಶಿಕ್ಷಣ. ಇವತ್ತು ಗುರುಜಿ ಬೆಳಗ್ಗೆ ಹೇಳಿದ್ರು, ಇದು ಶಿಕ್ಷೆ ಅಲ್ಲ ಶಿಕ್ಷಣ ಅಂತಂದು. ಒಂದು ನಾವು ಶರೀರಕ್ಕೆ ಆತ್ಮ ಬಂದು ಅಲ್ಲಿ ಸೇರ್ಪಡೆ ಆಗಿದೆ ಅಂದ್ರೆ ಅದು ಒಂದು ಸಮಸ್ಯೆ ಬಂದಿದ್ರಿಂದ ಅದಕ್ಕೆ ನನಗೆ ಶಿಕ್ಷಣ ತೆಗೆದುಕೊಳ್ಳಿಕ್ಕೆ ಇದು ನನಗೆ ಶಿಕ್ಷೆ ಅಲ್ಲ ಅಂತ ಅನ್ಕೋಬೇಕಂತ ಅನ್ನೋದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಅದೇ ರೀತಿ ಪಶ್ಚಾತ್ತಾಪಕ್ಕೆ ನಾವು ಗುರಿ ಆಗೋದಲ್ಲ. ಪ್ರಪಂಚದ ಎಷ್ಟೋ ಜನ ಎಷ್ಟೋ ತಪ್ಪುಗಳನ್ನು ಮಾಡುತ್ತಾ ತಾವು ಮಾಡುತ್ತಿರುವುದು ತಪ್ಪು ಎಂಬುದು ಸಹ ಅರ್ಥವಾಗದೆ ಹಾಗೆ ತಪ್ಪು ದಾರಿಯಲ್ಲೇ ಜೀವಿಸುತ್ತಿರ್ತಾರೆ. ಅಂತ ಪರಿಸ್ಥಿತಿಗಳಲ್ಲಿ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಒಂದು ಅದ್ಭುತವಾದ ವಿಷಯ. ಈಗ ನಾವು ಬಂದಾಗ ಈ ಧ್ಯಾನಕ್ಕೆ ಬಂದವ್ರಿಗೆ ನಮ್ಗೆ ಗೊತ್ತಾಗುತ್ತೆ ತಪ್ಪು ತಿದ್ದುಕೊಳ್ಬೇಕು ಅಂತ ಅನ್ನೋದಾದ್ರೆ, ನಮಗಿಂತ ಎಷ್ಟೋ ಜನ ತಪ್ಪುಗಳನ್ನ ಮಾಡಿ ನಾನು ತಪ್ಪೇ ಮಾಡಿಲ್ಲ ಅಂತ ಸಾಧನೆ ಮಾಡೋದಲ್ದೆ ಅವ್ರು ಮಾಡುದು ಸರಿ ಅಂತಾನೆ ವಾದಿಸ್ತಿರ್ತಾರೆ. ಅವ್ರಿಗಿಂತ ನಾವು ತಪ್ಪನ್ನ ನಾವು ತಿಳ್ಕೊಂಡು ಅದನ್ನ ನಾವು ತಪ್ಪು ಸ್ವೀಕಾರ ಮಾಡ್ಕೊಂಡು ಅದನ್ನ ನಾವು ತಪ್ಪನ್ನ ಪುನರ್ ಆಗ್ಬಾರ್ದು ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ತೀವಲ್ಲ, ಇದು ಅತ್ಯದ್ಭುತವಾದ ಸಂಗತಿ. ಅಂದ್ರೆ ವಾಲ್ಮೀಕಿ ಅವ್ರದ್ದು ಉದಾಹರಣೆಯನ್ನು ತೆಗೆದುಕೊಂಡಾಗ ಅವ್ರು ಎಷ್ಟೋ ಕಳ್ಳತನ ಮಾಡಿ ತಮ್ಮ ಜೀವನವನ್ನ ತಮ್ಮ ಕುಟುಂಬವನ್ನು ಸಲಹುವುದಕ್ಕಾಗಿ ಪ್ರತಿದಿನ ಅವರು ಕಳ್ಳತನ ಮಾಡಿ ಜೀವನವನ್ನು ನಡೆಸ್ತಾ ಇದ್ರು. ಅವಾಗ ನಾರದ ಮಹರ್ಷಿಯರು ಬಂದು ನೀನು ಮಾಡಿದ ತಪ್ಪು, ಇಂಥ ಕೆಲಸಕ್ಕೆ ನಿಮ್ಮ ಫ್ಯಾಮಿಲಿಯವ್ರ ಕುಟುಂಬದವ್ರು ಯಾರಾದ್ರೂ ಇದನ್ನ ಪಾಪವನ್ನು ಹೊತ್ಕೊಂತಾರ ಅಂತ ಕೇಳಿದಾಗ ಅವ್ರು ಹೋಗಿ ಕೇಳಿದಾಗ ಯಾರು ಹೊತ್ಕೊಂಡಿಲ್ಲ ಅದನ್ನ. ನೀನು ಹೆಂಡತಿ ಮಕ್ಕಳನ್ನ ಸಾಕಿ ಸಲುಹಬೇಕಾಗಿದ್ದು ನಿಂದ ಜವಾಬ್ದಾರಿ, ನೀನ್ ಮಾಡ್ಬೇಕು. ನೀನು ತಪ್ಪು ಕಳ್ಳತನ ಕೆಲಸ ಮಾಡಿ ಬಂದು ನಮ್ಮನ್ನ ಸಾಕೋದು ನಿಂದದು ಅಲ್ಲ, ನೀನು ಮಾಡಿದ ಕರ್ಮಕ್ಕೆ ನೀನೇ ಜವಾಬ್ದಾರಿ ಅಂತ ಮಕ್ಕಳು ಹೇಳ್ತಾರ, ಹೆಂಡತಿನ ಹೇಳ್ತಾರ. ಅವಾಗ ಅವ್ರಿಗೆ ಜ್ಞಾನೋದಯ ಆಗಿ ಬಂದು ಅವರು ಮಹರ್ಷಿಗಳಾಗಿದ್ರು, ವಾಲ್ಮೀಕಿ ಆದ್ರು, ಮತ್ತೆ ರಾಮಾಯಣವನ್ನು ಬರೆದ್ರು. ಹಿಂಗೆ ಧ್ಯಾನದಿಂದ ಅವ್ರಿಗೆ ಅಂದ್ರೆ ನಾವು ಮಾಡಿದ ಕರ್ಮವನ್ನ ನಾವೇ ಅನುಭವಿಸ್ಬೇಕು. ನಮ್ಮ ಕರ್ಮಕ್ಕೆ ನಮ್ಮ ತಂದೆ ತಾಯಿಗಳು ಕಾರಣ ಅಲ್ಲ, ನಮ್ಮ ಮಕ್ಕಳು ಕಾರಣ ಅಲ್ಲ, ನಾವು ಮಾಡುವಂತ ಕರ್ಮಕ್ಕೆ ನಾವೇ ಕಾರಣ ಅಂತ ಅನ್ನೋದನ್ನ ನಾವು ಇಲ್ಲಿ ಸ್ವೀಕಾರ ಮಾಡ್ಕೊಳ್ಬೇಕು. ನಂತರ ಎರಡನೇದಾಗಿ, ಪ್ರಪಂಚದಲ್ಲಿರುವ ಜ್ಞಾನಿಗಳು ಅಥವಾ ಗುರುಗಳನ್ನು ಭೇಟಿ ಅಥವಾ ಅವರ ಪುಸ್ತಕಗಳ ಮುಖಾಂತರ ನಾವು ಇದನ್ನ ಅರ್ಥಕೊಳ್ಬೇಕು. ಇದು ಪ್ರತಿದಿನ ನಾವು ಮಾಡ್ತಾ ಇದ್ದೇವೆ. ಈಗ ಇಲ್ಲಿ ಏನಂದ್ರೆ ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಅನ್ನೋ ಬುಕ್ಗಳನ್ನ ಓದ್ಬೇಕು. ನಾವು ಈ ಇಂಥ ಮನೋಭಾವನೆ ನಾವು ಬೆಳೆಸ್ಕೊಳ್ಬೇಕಂದ್ರ ಪ್ರತಿದಿನ ನಮ್ಗೆ ಎಷ್ಟು ಅವಕಾಶ ಇದೆ ಅಷ್ಟು ಪುಸ್ತಕಗಳನ್ನು ಓದ್ಬೇಕು, ಜ್ಞಾನಿಗಳ ಪುಸ್ತಕಗಳನ್ನ. ಮತ್ತು ಇಂಥ ಸಜ್ಜನ ಸಾಂಗತ್ಯ ಇಂಥ ತರಗತಿಗಳಿಗೆ ಹಾಜರಾಗೋದ್ರ ಮೂಲಕ ನಮ್ಮ ಆಧ್ಯಾತ್ಮಿಕ ಧ್ಯಾನವನ್ನ ಹೆಚ್ಚಿಸ್ಕೊಳ್ಬಹುದು. ಮತ್ತೆ ಮೂರನೇ ಅತಿ ಮುಖ್ಯವಾದ ಮಾರ್ಗ ಯಾದಂದ್ರೆ, ನಡೆದು ಹೋಗಿರುವುದರಿಂದ ಮತ್ತು ನಡೆಯುತ್ತಿರುವುದರಿಂದ ಪಾಠವನ್ನು ಮತ್ತು ಕಲಿತುಕೊಳ್ಳದೆ ಬಾಕಿ ಇರುವ ಪಾಠವನ್ನು ಯಾವಾಗ ಕಲಿತೀವಿ ಅವಾಗ ಅದೇ ದುರ್ಭರವಾದ ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದು ಅದ್ಭುತವಾದ ಭವಿಷ್ಯವನ್ನ ಇಲ್ಲಿ ಸೃಷ್ಟಿಸಿಕೊಳ್ಳಲು ಸಾಧ್ಯ. ಅಂದ್ರೆ ಈಗ ಕಳೆದು ಹೋಗ್ಬಿಟ್ಟಿರ್ತದದು, ಅದಕ್ಕೆ ವ್ಯತ್ಯೆ ಪಡುವುದು ಬೇಡ. ಮುಂದೆ ಏನು ನಡೆಯುತ್ತಿದೆ ಅನ್ನೋದಕ್ಕೂ ಬೇಡ. ನಮಗೆ ಈ ಕ್ಷಣದಲ್ಲಿ ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು, ಅಂದ್ರೆ ಭವಿಷ್ಯತ್ ಕಾಲದ ಭೂತ ಕಾಲದ ಏನಾಗಿದೋ ಅದು ಚಿಂತೆ ಬೇಡ. ಭವಿಷ್ಯತ್ ಕಾಲದ್ದು ನಾನು ಹಿಂಗೇ ಆಗ್ಬೇಕಂತ ಅನ್ನೋದು ನಿರೀಕ್ಷೆನೂ ಬೇಡ. ಈಗ ನಾನು ವರ್ತಮಾನದಲ್ಲಿ ಇದ್ದುಕೊಂಡು ನಾನು ಈಗ ಏನ್ ಮಾಡ್ಬೇಕಂತ ಅನ್ನೋದನ್ನ ಅರಿತುಕೊಂಡು ಅಲ್ಲಿ ಮಾಡಿದಾಗ ನಾವು ಅತ್ಯದ್ಭುತವಾದ ಭವಿಷ್ಯವನ್ನ ನಾವು ಇಲ್ಲಿ ಸೃಷ್ಟಿಸಿಕೊಳ್ಳಬಹುದು ಅಂತ ಅನ್ನೋದನ್ನ ಮೂರನೇ ಮಾರ್ಗದಲ್ಲಿ ತಿಳಿಸಿದ್ದಾರೆ. ಮತ್ತೆ
4ನೇ ಮಾರ್ಗ ಇದು ಎಲ್ಲದ್ದು ಪ್ರತಿದಿನ ನಾವು ಕೇಳ್ತಾ ಇರ್ತೇವೆ, ಪ್ರತಿದಿನ ನಾವು ಮಾಡ್ತಾ ಇರ್ತೇವೆ. ಅದೇ ಧ್ಯಾನ ಸಾಧನೆ. ಧ್ಯಾನ ಸಾಧನೆ ಮಾಡೋದು 4ನೇ ಮಾರ್ಗವಾಗಿದೆ. ಧ್ಯಾನ ಸಾಧನೆ ಎಷ್ಟು ಹೆಚ್ಚಾಗಿ ಮಾಡುತ್ತಾ ಹೋಗುತ್ತೇವೆ ಅಷ್ಟು ನಾವು ನಮ್ಮಲ್ಲಿ ಶಕ್ತಿ ಹೆಚ್ಚು ಆದಂಗೆ ಶಕ್ತಿಯು ಕೂಡ ಹೆಚ್ಚಾಗಿ ಅದು ಧ್ಯಾನದ ಮೂಲಕ ಜ್ಞಾನ ಬೆಳೆದು, ಜ್ಞಾನದಿಂದ ನಾವೇನ್ ಮಾಡ್ತೀವಿ, ಪ್ರತಿಯೊಂದನ್ನು ವರ್ತಮಾನ ಕಾಲದಲ್ಲಿ ಇದ್ದುಕೊಂಡು ಸ್ವೀಕಾರ ಮನೋಭಾವನೆಯನ್ನ ನಾವು ಇಲ್ಲಿ ಹೆಚ್ಚಾಗಿ ಬೆಳೆಸ್ಕೊಳ್ತಾ ಹೋಗ್ತೀವಿ. ಆದ್ದರಿಂದ ನಾವು ಪ್ರತಿದಿನ ಧ್ಯಾನವನ್ನ ಮಾಡ್ತಾ ಹೋಗ್ಬೇಕಂತ ಅನ್ನೋದನ್ನು 4ನೇ ಮಾರ್ಗ. ಇನ್ನು ಎಷ್ಟೊತ್ತಿದೆ ಮೇಡಮ್ ನಂದು? ಮೇಡಮ್ ನೋ ಪ್ರಾಬ್ಲಮ್, 10 ಮಿನಿಟ್ಸ್ ತಗೊಳ್ಳಿ. ಓಕೆ. ಇದೇ ರೀತಿ ಇದು ಸ್ವೀಕಾರ ಮನೋಭಾವದಿಂದ ಈ ರೀತಿ ನಮ್ಮ ಮಾರ್ಗಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ನಾವು ಪ್ರತಿ ಕ್ಷಣ ವರ್ತಮಾನದಲ್ಲಿದ್ದು ಸ್ವೀಕಾರ ಮನೋಭಾವನೆಯನ್ನ ಇರುವ ಹಾಗೆ ಸ್ವೀಕರಿಸುವುದನ್ನ ನಾವು ಕಲಿತ್ಕೊಳ್ಬೇಕು. ನಂತರ ನಮ್ಮ ಭವಿಷ್ಯದ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಪ್ರಭಾವ ಮತ್ತು ನಮ್ಮ ಸುತ್ತಮುತ್ತಲಿನ ಜನರ ಪ್ರಭಾವ ಇದ್ದಾಗ ಅದನ್ನ ನಮ್ಮ ಜೀವನ ಪ್ರಯಾಣದ ಭಾಗವಾಗಿ ಎಷ್ಟೋ ಜನರೊಂದಿಗೆ ನಾವು ಕಲಿತು ಪ್ರಯಾಣ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಮಾನವ ಒಂದು ಸಂಘ ಜೀವಿ ಅಂತ ಗೊತ್ತು. ನಾವು ಒಬ್ಬರೇ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ಎಲ್ಲರೊಂದಿಗೆ ನಾವು ಕಲಿತು ಪ್ರಯಾಣ ಮಾಡೋದು ಈ ಜೀವನದಲ್ಲಿ ಸಹಜ. ಭೇಟಿಯಾಗೋದು, ಪ್ರತಿಯೊಬ್ಬರನ್ನ ಭೇಟಿಯಾಗೋದು, ಅವ್ರ ಜೊತೆಗೆ ಸಮಯವನ್ನು ಕಳಿತೀವಿ, ಹಾಗೆ ಮಾತನಾಡುತ್ತಾ ಇರ್ತೀವಿ. ಅನೇಕ ಸಾರಿ ಅವರೆಲ್ಲರ ಪ್ರಭಾವ ನಮ್ಮ ಮೇಲೆ ನೇರವಾಗಿ ಕೂಡ ಇರ್ತದೆ. ಅಷ್ಟೇ ಅಲ್ಲದೆ ನಾವು ಯಾರನ್ನು ಭೇಟಿಯಾಗುತ್ತೇವೋ ಆ ವ್ಯಕ್ತಿಗಳ ಮಾನಸಿಕ ಪರಿಸ್ಥಿತಿಯ ಪ್ರಭಾವ ಕೂಡ ನಮ್ಮ ಮನಸ್ಸಿನ ಮೇಲೆ ಬೀಳುತ್ತದೆ. ಅಂದರೆ ಅವರು ತುಂಬಾ ಕಷ್ಟಗಳಲ್ಲಿ ಇದ್ದರೆ ಪ್ರತಿದಿನವೂ ಯಾವುದೋ ಒಂದು ರೀತಿಯಲ್ಲಿ ಅವರ ಕಷ್ಟಗಳನ್ನು, ನೋವುಗಳನ್ನು ಹೇಳಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರ್ತಾರೆ. ನಾವು ಆ ಕಷ್ಟಗಳ ಪರಿಹಾರಕ್ಕಾಗಿ ಏನಾದರೂ ಮಾಡುವಂತಾದ್ರೆ ಚೆನ್ನಾಗಿರುತ್ತದೆ. ಆದರೆ ಮಾಡಲಾಗದಿದ್ದಾಗ ಅನಾವಶ್ಯಕವಾಗಿ ಅವರ ಕಷ್ಟ ಮತ್ತು ನೋವುಗಳನ್ನು ಕೇಳಿಸಿಕೊಳ್ಳೋದು ಒಂದು ರೀತಿಯಾಗಿ ಹತಾಶೆಯ ಮನೋಭಾವವನ್ನು ಬೆಳೆಸಿಕೊಳ್ಳದಂತೆ ಆಗುತ್ತದೆ. ನೋಡಿ, ಎಷ್ಟೊಂದೀಗ ನಾವು ನಮಗೆ ಇರ್ಬೋದು ನಮ್ಗೆ, ಯಾಕಂದ್ರೆ ಮಾನವ ಸಂಘ ಜೀವಿ, ಪ್ರತಿದಿನ ಪ್ರತಿಯೊಬ್ಬರ ವ್ಯಕ್ತಿಗಳನ್ನ ಭೇಟಿ ಆಗ್ತಿರ್ತಾರೆ. ಕೆಲವರು ನಿಮ್ ಹತ್ರ ನಾನು ಕಷ್ಟಗಳನ್ನ ಹೇಳಿದಾಗ ನನಗೊಂದು ಮನಸ್ಸಿಗೆ ಸಮಾಧಾನ ಅಂತ ಹೇಳೋರು ಇರ್ತಾರೆ. ಹಂಗ ಅವ್ರು ಬಂದು ಹೇಳಿದಾಗ ನಮಗೆ ಸಹಾಯ ಮಾಡಕ್ ಸಾಧ್ಯ ಆದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಸಹಾಯ ಮಾಡದೇ ಇದ್ದಾಗ ಅದನ್ನ ನಾವು ನನಗೇನು ಆಗ್ತಾ ಇಲ್ಲ ಅಂತ ಅದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಅಂದ್ರೆ ಮನಸ್ಸಲ್ಲಿದ್ದಾಗ ಅವರಲ್ಲಿ ಇದ್ದಂತ ಕಷ್ಟಗಳನ್ನ ನಾವು ಕೇಳ್ಬೇಕು. ಅದಕ್ಕೆ ನಮ್ಗೆ ಸಲಹೆ ಕೊಡಾಕಾದ್ರ ಅಥವಾ ನಮ್ಗೆ ಯಾವ ರೀತಿ ಸಹಕಾರ ಮಾಡಕ್ ಸಾಧ್ಯ ಅಂದ್ರೆ ಅವ್ರಿಗೆ ಸಹಕಾರ ಮಾಡಬಾರ್ದು. ಇಲ್ಲ ಅಂದ್ರೆ ನಮ್ಮ ಹತಾಶೆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬಾರ್ದು. ಅದು ಕೂಡ ನಮಗೆ ಒಳ್ಳೆಯದಲ್ಲ. ಕಷ್ಟ ನಷ್ಟಗಳು ಇವೆಲ್ಲವನ್ನು ಕೇಳಿಸಿಕೊಳ್ಳೋರು ಪ್ರಾಂಜ ನಮ್ಮ ಮನಸ್ಸೆಲ್ಲವೂ ಕೂಡ, ನಮ್ಮ ಮನಸ್ಸು ಏನಾಗ್ತೈತೆ ಅವಾಗ ಅದನ್ನೇ ವಿಚಾರ ಮಾಡ್ತಾ ಕೂತಾಗ ನಮ್ಮ ಮನಸ್ಸು ಕೂಡ ಅಲ್ಲಿ ಕೆಟ್ಟು ಹೋಗೋದು ಅಂತ ಅವಕಾಶ ಇರುತ್ತೆ. ಅಂದ್ರೆ ಮನಸ್ಸೆಲ್ಲೂ ನಕಾರಾತ್ಮಕ ಭಾವನೆಗಳಿಂದ ಕೂಡಿ ಅಂತ ಆಲೋಚನೆಗಳಿಂದ ಪ್ರಪಂಚದಲ್ಲಿ ನಡೆಯುತ್ತಿರುವುದನ್ನು, ನಡೆಯಬೇಕಾಗಿರುವುದನ್ನು ನೋಡಲು ಪ್ರಾರಂಭಿಸುತ್ತೆ. ಅಂದರೆ ನಮ್ಮ ಮನಸ್ಸು ಇರುವುದನ್ನು ಇಲ್ಲದೆ ಇರುವುದನ್ನು ಇದ್ದಂತೆ ನೋಡೋ ಭ್ರಾಂತಿಗೆ ಒಳಗಾಗುತ್ತದೆ. ಇದರಿಂದಾಗಿ ಭವಿಷ್ಯವು ಅಗಮ್ಯ ಗೋಚರವಾಗಿ ತಯಾರುತ್ತೆ. ಆದ್ದರಿಂದ ನಾವು ಅವಾಗ ಏನ್ ಮಾಡ್ತೀವಿ, ಅದಕ್ಕೆ ಅದೇ ಪ್ರತಿಕ್ರಿಯೆ ಕೊಟ್ಟಂಗ ಆಗ್ತೈತಿ. ಇಲ್ಲಿ ನಾವು ಸ್ವೀಕಾರ ಮಾಡೋದ್ರಿಂದ ಆಯ್ತು, ಅವ್ರ ಸಮಸ್ಯೆ ಇದೆ, ಅವ್ರದ್ದು ಇವತ್ತು ಗುರುಜಿ ಹೇಳಿದ್ರಲ್ಲ, ಒಬ್ರದ್ದು ಯಾರ್ದು ಅವ್ರಿಗೆ ಕಷ್ಟ ಇದೆ, ಆಯ್ತು ನಿಮಗ್ ಸಹಕಾರ, ಅದನ್ನ ಕಷ್ಟ ತಡ್ಕೊಳ್ಲಿಕ್ಕಾದ್ರೆ ನೀವು ತಡ್ಕೊಳ್ಬೇಕು. ಇಲ್ಲ ಅಂದ್ರೆ ಈ ಧ್ಯಾನಕ್ಕೆ ಬರ್ಬೇಕಂತಂದು ಇದು ಒಂದು ಧ್ಯಾನ ಒಳ್ಳೆ ಮಾರ್ಗ. ಯಾಕಂದ್ರೆ ನಮಗ ಸಹಾಯ ಮಾಡಕ್ಕಾದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಸಹಾಯ ಮಾಡಕ್ಕಾದ್ರೆ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಧ್ಯಾನ ಮಾರ್ಗಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಬರ್ಬೇಕಂತ ಹೇಳ್ಬೇಕಷ್ಟೇ. ಅದನ್ನ ಬಿಟ್ಟು ನಾವು ಅದರಿಂದ ನಮ್ ಕೈಯಲ್ಲಿ ಆಗುದಿಲ್ಲ ಅಂತಂದ್ರೆ ನಾವು ಮತ್ತೆ ಚಿಂತೆ ಮಾಡ್ಕೊಂಡು ಕೂಡುದಲ್ಲ ಅಂತ ಈ ಪಾಯಿಂಟ್ನಿಂದ ನಾವು ಇಲ್ಲಿ ತಿಳಿದುಕೊಳ್ಬಹುದು. ಮತ್ತೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಲೂ ಎಷ್ಟೇ ಜನರಿದ್ದರೂ ನಮ್ಮವರು ಎಂದುಕೊಂಡವರು, ನಮ್ಮನ್ನು ಪ್ರೀತಿಸುವವರು ನಮ್ಮೊಂದಿಗೆ ಇದ್ದರೂ ಸಹ ನಮ್ಮ ಮನಸ್ಸನ್ನು ಒಂಟಿಯಾಗಿರುವುದರಿಂದ ನಮಗೆ ಒಂಟಿತನ ಕಾಡಿಸುತ್ತಿರುತ್ತದೆ. ಎಲ್ಲವೂ ಎಷ್ಟೇ ಇದ್ದರೂ ಒಳಗೊಳಗೆ ಒಂದು ರೀತಿಯಾದ ನೋವಿಗೆ ಒಳಗಾಗುತ್ತಿರುತ್ತೇವೆ. ಪರಿಸ್ಥಿತಿ ಹೀಗಿದ್ದಾಗ ಏನೇ ಮಾಡಿದರೂ ಎಲ್ಲವೂ ಹಾಗೆ ಆಗಿರುತ್ತದೆ. ಇದಕ್ಕೆ ಒಂದಾನೊಂದು ಮುಖ್ಯವಾದ ಕಾರಣವೇನೆಂದ್ರೆ ನಮ್ಮ ಮನಸ್ಸು ಶಕ್ತಿಹೀನವಾದ ಸ್ಥಿತಿಗೆ ಹೋಗಿರುವುದಾಗಿ. ಆಗಾಗ ಜೀವನದಲ್ಲಿ ಬಂದ ಸಮಸ್ಯೆಗಳಿಂದ ಅಥವಾ ಆರೋಗ್ಯದ ಕಾರಣಗಳಿಂದ ನಮ್ಮ ಮನಸ್ಸು ಶಕ್ತಿಯನ್ನು ಕಳೆದುಕೊಂಡು ಶಕ್ತಿಹೀನ ಪರಿಸ್ಥಿತಿಗೆ ಹೋಗುತ್ತಿರುತ್ತದೆ. ಈ ಪರಿಸ್ಥಿತಿಯಲ್ಲಿ ದೀರ್ಘಕಾಲ ಇದ್ದಾಗ ನಮಗೆ ತಿಳಿದಂತೆ ನಮ್ಮ ಮನಸ್ಸು ಒಂಟಿತನಕ್ಕೆ ಹೋಗುತ್ತದೆ. ಅದನ್ನ ನಾವು ಕೆಲವೊಂದು ಜನರಲ್ಲಿ ನಾವು ಗಮನಿಸಿರ್ಬೋದು. ಯಾಕೆಂದ್ರೆ ಅವರು ನಾವು ಬೆರೆತ್ಕೊಂಡು ಬರ್ಲಿಕ್ಕೆ ಹೇಳಿದಾಗ, ಇಲ್ಲ ನಮ್ಗೆ ಒಬ್ರು ಒಂಟಿಯಾಗಿದ್ರೆ ನನ್ಗೆ ಇರ್ಲಿಕ್ಕೆ ಇಷ್ಟ ಅಂತ ಹೇಳ್ತಿರ್ತಾರೆ ಒಬ್ಬೊಬ್ರು. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅವರಲ್ಲಿ ಏನೋ ಒಂದು
ಒಂದು ಅಭಿಲಾಷೆ ಇಟ್ಕೊಂಡಿರ್ತಾರೆ. ಅದೇ ಈಡೇರದೆ ಇದ್ದಾಗ ಏನಾಗ್ತದೆ, ಅವರು ಬೇರೆಯವ್ರಿಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅವ್ರಿಗೆ ಅನುಭವಿಸ್ಲಿಕ್ಕೂ ಸಾಧ್ಯ ಇಲ್ದಾಗ ಅವ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಒಂಟಿತನದಿಂದ ಇರ್ಲಿಕ್ಕೆ ಬಯಸ್ತಿರ್ತಾರೆ. ಅಂತ ಒಂಟಿತನ ಬಂದಾಗ ಅಲ್ಲಿ ನಮ್ಮ ಮನಶಕ್ತಿ ಏನು ಶಕ್ತಿಹೀನವಾಗಿರುತ್ತದೆ. ಅವರು ಸ್ಟ್ರಾಂಗ್ ಅಲ್ಲ, ಅವರು ಶಕ್ತಿಯಿಂದಾಗಿ ಬೇರೆಯವ್ರ ಹತ್ರ ಬೆರಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರು ಬಂದಂತ ಸಮಸ್ಯೆ ನಾವು ಕೂಡ ಆ ರೀತಿ ಆಗದೆ ನಾವು ಒಂಟಿತನವನ್ನ ಗೆಲ್ಲಬೇಕು. ಅದನ್ನ ಯಾವ ರೀತಿ, ಅದನ್ನ ನಮ್ಗೆ ಏನ ಬಂದದ್ದನ್ನು ಸ್ವೀಕಾರ ಮಾಡ್ಬೇಕು, ಅದನ್ನ ಗೆಲ್ಲಬೇಕು. ಒಂಟಿತನದಿಂದ ನಾವು ಅದನ್ನು ಗೆದ್ದು ಮುಂದೆ ಆ ಸಮಸ್ಯೆಯನ್ನ ಪರಿಹರಿಸಿಕೊಂಡಾಗ ಮಾತ್ರ ನಮ್ಮ ಸಮಸ್ಯೆಗಳು ಬರೇ ಮಾನಸಿಕ ಸಮಸ್ಯೆಗಳಲ್ಲ, ಆರೋಗ್ಯದ ಮೇಲೂ ಅದು ಪ್ರಭಾವ ಬೀರ್ತದೆ. ಅದಕ್ಕೆ ನಾವು ಗೆದ್ದಾಗ ಮಾತ್ರ ನಾವು ಅದನ್ನ ಆ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ, ಒಂಟಿತನದಿಂದ ನಾವು ಹೊರಬರಲು ಸಾಧ್ಯ. ನಾವು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನಿಸಿದರೆ ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅಂತ ನಾವು ಹೇಳ್ತಿರ್ತೀವಿ. ನಾವು ಒಳ್ಳೇದ್ ಮಾಡಕ್ ಹೋಗ್ತೀವಿ, ಅವ್ರಿಗೆ ಅವ್ರು ಕೆಟ್ಟ ಮಾಡ್ತಾರೆ. ನಮ್ದೇನು ಒಳ್ಳೇದು ನಾವು ಮಾಡ್ಬೇಕಂತ ನಾವು ಅನ್ಕೊಂಡಿದ್ದೀವಿ, ಅವ್ರಿಗೆ ಒಳ್ಳೇದು ಮಾಡೋದು ನಮ್ ಕೆಲಸ. ಅದಕ್ಕೆ ಮತ್ತೆ ನಿರೀಕ್ಷೆ ಮಾಡಬಾರ್ದು. ನಾನು ಅವ್ರಿಗೆ ಎಷ್ಟೊಂದು ಒಳ್ಳೇದ್ ಮಾಡಿದೆ, ನಾ ಎಷ್ಟು ಒಳ್ಳೇದ್ ಮಾಡಿದ್ರು ಅವ್ರು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರ ಅದನ್ನ ಮತ್ತೊಬ್ಬರ ಹತ್ರ ಹೋಗಿ ಹೇಳಿದಾಗ ನಾವು ಮಾಡಿದ್ದು ಕೂಡ ಅಲ್ಲಿ ವ್ಯರ್ಥ ಆಗುತ್ತೆ. ಆದ್ದರಿಂದ ಅವರಿಂದ ನಾವು ಏನು ಬಯಸ್ಬಾರ್ದು. ನಾನು ಏನು ಏನೋ ಒಂದ್ ಮಾಡ್ಬೇಕಂತ ನನ್ನ ಮನಸ್ಸಿನಲ್ಲಿ ಇತ್ತು, ಅದನ್ನ ನಾನ್ ಮಾಡಿದೆ. ನನಗೆ ಅವರಿಂದ ಮತ್ತೆ ನನ್ಗೆ ಒಳ್ಳೇದಾಗ್ಬೇಕಂತ ನಿರೀಕ್ಷೆನೂ ನಾವು ಇಟ್ಕೊಂಡಾಗ ಅದು ನಾವು ಮಾಡಿದಂತ ಕೆಲಸವೂ ಕೂಡ ಅಲ್ಲಿ ನಾವು ಮಾಡಿದ್ದು ಕೂಡ ತಪ್ಪಾಗಿ ಅರ್ಥ ಮಾಡಿಕೊಂಡಂತೆ ಆಗುತ್ತದೆ. ಅದು ನಾವು ವಿರೋಧ ಮಾಡ್ದಂಗೆ, ಪ್ರಕೃತಿಗೆ ನಾವು ವಿರೋಧ ಮಾಡ್ದಂಗೆ ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಮತ್ತೆ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ ನಂತರ ತಿಳಿದೋ ವಯಸ್ಸಿನಿಂದಲೇ ತಂದೆ ತಾಯಿಗಳನ್ನು, ಹಿರಿಯರನ್ನು ಗೌರವಿಸುವುದು, ಅವರಿಂದ ಮಾರ್ಗದರ್ಶನ ಪಡೆಯೋದು, ಏನಾದರೂ ಮಾಡೋದಕ್ಕೆ ಮೊದಲು ಅವರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದು ಮಾಡುತ್ತಾ ಬಂದಿದ್ದೇವೆ. ಎಲ್ಲರೂ ಸ್ವೀಕರಿಸಿದ್ದನ್ನು, ಒಪ್ಪಿಕೊಂಡಿದ್ದನ್ನು ಆನಂದವಾಗಿ ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಿದ್ದೇವೆ. ಇದೆಲ್ಲವೂ ನಡೆದಿರುವುದು ಬುದ್ಧಿ ಬೆಳೆದಿಲ್ಲದ ವಯಸ್ಸಿನಲ್ಲಿ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಉಂಟಾಗಲಿಲ್ಲ. ಏಕೆಂದರೆ ಆ ವಯಸ್ಸಿನಲ್ಲಿ ಹೆಚ್ಚಿನದಾಗಿ ನಾವು ವ್ಯಕ್ತಿಗತವಾದ ಅಭಿಪ್ರಾಯಗಳು ಇರುವುದಿಲ್ಲವಾದ್ದರಿಂದ ನಾವು ಚಿಕ್ಕವರಿದ್ದಾಗ ಏನೇ ಕೇಳಿದ್ರು ತಂದೆ ತಾಯಿಗಳನ್ನಾಯ್ತು, ಗುರುಗಳನ್ನ, ಹಿರಿಯರನ್ನ ಒಂದು ಅಭಿಪ್ರಾಯನ ಕೇಳಿ ಅವ್ರು ಯಾವ ರೀತಿ ನಮಗೆ ಸಲಹೆಯನ್ನು ಕೊಡ್ತಾ ಹೋಗ್ತಾರೆ, ಅವಾಗಂದ್ರೆ ಸ್ವೀಕಾರ ಮಾಡ್ಬಿಡ್ತೇವೆ ನಾವು. ಅವಾಗ ಅಂದ್ರೆ ನಮ್ಮ ಬುದ್ಧಿಮಟ್ಟ ಅವಾಗ ಅಂದ್ರೆ ಅವಾಗ ನಮ್ದು ಇನ್ನೂ ಚಿಕ್ಕವರಿರ್ತೀವಿ. ಹಿರಿಯರು ಹೇಳಿದ್ದನ್ನ, ತಂದೆ ತಾಯಿ ಹೇಳಿದ್ದನ್ನ, ಮತ್ತೆ ನಮ್ಮ ಗುರುಗಳು ಹೇಳಿದ್ದನ್ನ ನಾವು ಸ್ವೀಕಾರ ಮನೋಭಾವದಿಂದ ಸ್ವೀಕರಿಸಿ ಅದನ್ನ ಒಪ್ಪಿ ಅದೇ ರೀತಿ ನಡೀತಾ ಇದೆ. ಆದರೆ ಬೆಳೆದು ದೊಡ್ಡವರಾದ ನಂತರ ಒಂದು ವಯಸ್ಸು ಬಂದ ಮೇಲೆ ಈ ಪದ್ಧತಿಯನ್ನು ಅವಲಂಬಿಸಬೇಕೆಂದ್ರೆ ನಮ್ಮ ಮನಸ್ಸು ತುಂಬಾ ಇಕ್ಕಟ್ಟಿಗೆ ಅವಾಗ ನೋಡಿ. ಯಾಕಂದ್ರೆ ನಾವು ದೊಡ್ಡವ್ರು ಆಗ್ಬಿಟ್ಟಿರ್ತೀವಿ ಅಂತ ಅನ್ನೋದೊಂದು ಮನಸ್ಸಿನಿರ್ತೇವೆ. ನಾವು ಅವ್ರ ಮಾತು ಹೇಗ್ ಕೇಳ್ಬೇಕಂತ ಅನ್ನೋದು, ಯಾವಾಗ ನಮ್ಮ ಮನಸ್ಸು ಅದನ್ನ ಸ್ವೀಕಾರ ಮನೋಭಾವನ್ನ ಸ್ವೀಕರಿಸೋದಿಲ್ಲ, ಅವಾಗ ನಾವು ಇಕ್ಕಟ್ಟಿಗೆ ಸಿಕ್ಕಾಕೋತೀವಿ. ಇವ್ರ ಮಾತು ಕೇಳ್ಬೇಕು ಅಥವಾ ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನ ನಾನು ನಿರ್ಧಾರ ತೆಗೆದುಕೊಳ್ಬೇಕಂತ ಅನ್ನೋದನ್ನ ಇಕ್ಕಟ್ಟಿನಲ್ಲಿ ನಾವು ಸಿಕ್ಕಾಕೊಂಡ್ ಬಿಡ್ತೇವೆ. ಆದ್ರೆ ಸುತ್ತಲೂ ಇರುವ ಜನಕ್ಕೆ ಇದೊಂದು ಮನಸ್ಸತ್ವವು, ಈ ಒಂದು ಜೀವನ ಅಭ್ಯಾಸವಾಗಿ ಹೋಗಿರುವುದರಿಂದ ಎಂದಿನಂತೆ ಪ್ರತಿಯೊಂದು ವಿಷಯದ ಬಗ್ಗೆ ಅಭಿಪ್ರಾಯ ಹೇಳುತ್ತಾ ವಿಮರ್ಶಿಸುತ್ತಾ ಇರುತ್ತಾರೆ. ಅವರಿಗೂ ನಮಗೂ ಏಕಾಭಿಪ್ರಾಯ ಉಂಟಾಗದಿದ್ದಾಗ ಅವರು ಹೇಳಿದ್ದು ಮಾಡಲಾರದೆ, ನಾವು ಅಂದುಕೊಂಡದ್ದು ಮಾಡಲಾಗದೆ, ನಾವು ಅಂದುಕೊಂಡಿದ್ದು ಮಾಡಿದರೆ ಅವರೆಲ್ಲಿ ದೂರವಾಗೋರು, ಅವರು ನಮ್ಮನ್ನು ಎಲ್ಲಿ ದೂರ ಇಡುತ್ತಾರೆ ಎನ್ನುವ ಭಯದಿಂದ ನಾವು ಜೀವಿಸುತ್ತಿರುತ್ತೇವೆ. ನೋಡಿ, ಅಂದ್ರೆ ಈಗ ನಾವು ಚಿಕ್ಕವರಿದ್ದಾಗ ಹೇಳ್ತೀವಿ, ಸ್ವೀಕಾರ ಮಾಡ್ತೀವಿ, ಅವ್ರ ಮಾತು ಕೇಳ್ತಿರ್ತೀವಿ. ದೊಡ್ಡವರಾದ ನಂತರ ನಮ್ಮ ಮನಸ್ಸಿನಲ್ಲಿ ಒಂದು ನಾನ್ ನಿರ್ಧಾರ ತೆಗೆದುಕೊಳ್ಬೇಕಂತ ಇರ್ತೈತೆ. ಆದ್ರೆ ಹಿರಿಯರು ಒಂದು ಬೇರೆ ಕೇಳ್ತಾರೆ. ಅವಾಗ ಏನಾಗ್ತದೆ, ನಾವು ಇಕ್ಕಟ್ಟಿ ಸಿಕ್ಕಾಕೊಂಡು ಅವ್ರು ಹೇಳಿದ ಮಾತನ್ನ ನಾನು ಕೇಳದೆ ಇದ್ದಾಗ, ಸ್ವೀಕರಿಸಿ ಅದನ್ನ ಪಾಲನೆ ಮಾಡದಿದ್ದಾಗ ಅವರು ನಮ್ಮಿಂದ ಎಲ್ಲಿ ದೂರ ಆಗ್ತಾರೋ ಅಂತ ಅನ್ನೋದೊಂದು, ಇಲ್ಲ ನನ್ನ ಭಾವನೆಯಿಂದ ನಾನು ಮಾಡಿದಾಗ ಅವ್ರು ನನ್ನ ಎಲ್ಲಿ ದೂರ ಹಾಕ್ತಾರ ಅಂತ ಅನ್ನೋದನ್ನ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ನಾವು ಅದೇ ಜೀವನದಲ್ಲಿ ಜೀವಿಸ್ತಾ ಇರ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಾವು ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡು ನಮ್ಗೆ ಒಳ್ಳೇದ್ ಯಾವ್ದು, ಕೆಟ್ಟದ್ ಯಾವ್ದು, ಅವಾಗ ಕೂಡ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡ್ಕೊಂಡು ನಾವು ಸರಿಯಾದದ್ದನ್ನ ನಾವು ಸ್ವೀಕಾರ ಮಾಡ್ಬೇಕು, ಸ್ವೀಕಾರ ಮನೋಭಾವದಿಂದ ಇರ್ಬೇಕು. ಅವರು ಅವಾಗ ಆ ಘಟನೆ ನಡೆದಾಗ ಕೆಲವ್ರಿಗೆ ಅವ್ರಿಗೆ ಇರುಸು ಮುರುಸು ಆಗ್ಬೋದು, ಆದ್ರೆ ಮುಂದಾದ ಒಳ್ಳೇದಾದಾಗ ಅವ್ರಿಗೆ ಅದ್ರದ್ದು ಪ್ರತಿಫಲ ಗೊತ್ತಾಗ್ತೈತಿ ಅಂತ ಅನ್ನೋದು ಇಲ್ಲಿ ಒಂದು ಪಾಯಿಂಟ್. ಆದ್ದರಿಂದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಮ್ಮ ಮನಸ್ಸಾಕ್ಷಿಯನ್ನು ಒಮ್ಮೆ ಪರಿಶೀಲಿಸಿಕೊಂಡು ನಿಜವಾಗಿಯೂ ನಮ್ಮ ಆಲೋಚನೆ ಸರಿಯಾಗಿದೆಯೋ, ಆಗಿದ್ದರೆ ಸತ್ಯದಿಂದ ಕೂಡಿದ್ದರೆ ಅದನ್ನ ಧೈರ್ಯದಿಂದ ನಾವು ಮಾಡ್ಬೇಕು ಅಂತ ಅನ್ನೋದು, ಅದನ್ನೇ ಸ್ವೀಕರಿಸ್ಬೇಕು.
ಅಲ್ಲಿ ಹಿರಿಯರಿದ್ದರೂ ಕೂಡ ನಮ್ಮದನ್ನ ನಾವು ಸ್ವೀಕರಿಸಬೇಕು ಅಂತ ಅನ್ನೋದನ್ನು ಇಲ್ಲಿ ಇದು 6ನೇ ಪಾಯಿಂಟ್. ಎಲ್ಲವನ್ನು ಸಾಧಿಸುವವರು ಮತ್ತು ಏನನ್ನು ಸಾಧಿಸಿ ಇರುವವರು ಇಲ್ಲಿ ಯಾವ ರೀತಿ ಇರ್ತಾರೆ ಅಂತ ಅನ್ನೋದನ್ನ ಸ್ವೀಕಾರ ಮನೋಭಾವದಲ್ಲಿ ಇದ್ದಾಗ ಜೀವನದಲ್ಲಿ ಎಷ್ಟೆಷ್ಟೋ ಸಾಧಿಸಬೇಕು ಎಂದುಕೊಳ್ಳುತ್ತೇವೆ. ಎಷ್ಟೋ ಕನಸುಗಳನ್ನು ನಾವು ಕಾಣುತ್ತಿರುತ್ತೇವೆ, ಎಷ್ಟೋ ಲಕ್ಷ್ಯಗಳನ್ನು ಇಟ್ಟುಕೊಂಡಿರ್ತೇವೆ, ಅದಕ್ಕಾಗಿ ಎಷ್ಟೋ ಪ್ರಣಾಳಿಕೆಗಳನ್ನು ಹಾಕಿಕೊಂಡು ಇರ್ತೇವೆ. ಆದರೆ ಕೊನೆಗೆ ಯಾವುದನ್ನು ಸಾಧಿಸಲಾರದೆ ಇದ್ದು ಬಿಡುತ್ತೇವೆ. ಆದರೆ ಕೆಲವರನ್ನು ನೋಡಿದ್ರೆ ಅಂದುಕೊಂಡ ಹಾಗೆ ಅಂದುಕೊಂಡ ಸಮಯದಲ್ಲಿ ಸಾಧಿಸುತ್ತಾ ಇರುತ್ತಾರೆ. ನಾವು ಎಲ್ಲೇ ಹೆಜ್ಜೆಟ್ಟರು ಅವರಿಗೆ ವಿಜಯವು ತಪ್ಪದೇ ಇರುವುದಿಲ್ಲ. ನಾವು ಅಂದುಕೊಂಡಿದ್ದು ನಾವು ಅನ್ಕೊಂತೇವಿ, ನಾವ್ ಎಷ್ಟೇ ಅನ್ಕೊಂಡ್ರು ಕೂಡ ನನ್ಗೇನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂತೇನೆ, ಅದು ಸಾಧನೆ ಮಾಡಕ್ ಆಗ್ತಾ ಇಲ್ಲ. ನಾನು ಅನ್ಕೊಂಡೆ, ಯಾವ್ದೇ ಒಂದು ಇದಕ್ ಹೋಗ್ಬೇಕು ಅನ್ಕೊಂಡು ಆಗ್ಲಿಲ್ಲ, ಮತ್ತೆ ನಾನು ಒಂದು ಮಣಿ ಕಟ್ಟಿಸ್ಕೊಳ್ಬೇಕಂತಂದೇ ಆಗ್ಲಿಲ್ಲ. ಹಿಂಗೆ ಏನೇ ಒಂದು ಆಸೆಗಳನ್ನ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೇವೆ, ಅದು ಆಗುದಿಲ್ಲ. ಕೆಲವ್ರನ್ನ ನೋಡಿದಾಗ ಅವ್ರು ಏನ್ ಅನ್ಕೊಂತಾರ ಎಲ್ಲ ಅವ್ರು ಸಾಧನೆ ಮಾಡ್ತಿರ್ತಾರೆ, ನಮ್ಮ ಎದುರು ಹೇಳ್ತಿರ್ತಾರೆ. ಅವ್ರು ಏನ್ ಅನ್ಕೊಂತಾರ ಅದೆಲ್ಲ ಅವ್ರದ್ದು ಆಗ್ತಾ ಇರ್ತೈತಿ. ಅವ್ರು ಏನೇ ಹೆಜ್ಜೆ ಇಟ್ರು ಕೂಡ ಅದು ವಿಜಯ ತಪ್ಪಿದ್ದಲ್ಲ, ಅವ್ರೆಲ್ಲವನ್ನೂ ಮಾಡ್ತಾ ಇರ್ತಾರೆ ಅಂತ ಅನ್ಕೋತೀವಿ. ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ನಾವು ಆಳವಾಗಿ ಪರಿಶೀಲಿಸಿಕೊಂಡು ಅರ್ಥೈಸಿಕೊಳ್ಳಬೇಕಾಗಿದೆ. ಹಾಗಾದರೆ ಅವರು ಸಾಧಿಸುವುದಕ್ಕೆ ಮತ್ತು ನಾವು ಸಾಧಿಸಲಾರದೆ ಹೋಗುವುದಕ್ಕೆ ಮುಖ್ಯ ಕಾರಣ ಎಂದು ನಾವು ಪರಿಶೀಲಿಸಿದರೆ ಅವರಿಗೆ ಮತ್ತು ನಮಗೆ ಇಬ್ಬರಿಗೂ ಎಲ್ಲವನ್ನೂ ಸಾಧಿಸಬೇಕಾದದ್ದು ಇಷ್ಟ ಒಂದೇ. ಇಷ್ಟ ಇದ್ದಾಗ ಸಾಧಿಸಬೇಕೆಂಬ ಅಚಲವಾದ ಛಲ ಇರಬೇಕು. ನಮಗೆ ಅದರ ಕೊರತೆ ಇದೆ ಅಷ್ಟೇ ಅಂತ ನಾವು ಅನ್ಕೋಬೇಕಿಲ್ಲಿ. ನಾವು ಸಾಧಿಸಿಲ್ಲ, ಅವರು ಎಲ್ಲಾ ಸಾಧಿಸ್ತಾ ಇದ್ದಾರೆ ಅಂದ್ರೆ ಅವರ ಛಲ ಗಟ್ಟಿಯಾಗಿತ್ತು. ಅವು ಏನೇ ಬಂದ್ರು ಸಾಧನೆ ಮಾಡ್ಬೇಕಾದ್ರೆ ಎಷ್ಟೇ ಕಷ್ಟಗಳು ಬಂದ್ರು ಅದನ್ನ ಅವ್ರು ಒಪ್ಕೊಂಡು ತಮ್ಮ ಮುಂದಿನ ಹೆಜ್ಜೆನ ಹಿಂದಿಲ್ಲ. ಆದ್ರೆ ನಾವೇನ್ ಮಾಡ್ತೇವಿ, ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿ ನನಗೆ ಇದಾಗೋದಿಲ್ಲ, ನನ್ನ ಕೈಯಲ್ಲಿ ಇದು ನಡೆಯೋದಿಲ್ಲ, ಮತ್ತೊಬ್ಬರಿಗೆ ನಾವು ಇಲ್ಲ ಅವ್ರು ಬಂದು ನನಗೆ ಸಲಹೆ ಕೊಡಲ್ಲ, ಅವ್ರು ಬಂದು ನನಗೇನು ಹೆಲ್ಪ್ ಮಾಡ್ಲಿಲ್ಲ, ಅದಕ್ಕೆ ನನ್ಗೆ ಆಗ್ತಾ ಇಲ್ಲ ಅಂತಂದು ನನ್ನ ಛಲವನ್ನು ನಾವು ಗಟ್ಟಿ ಇಟ್ಕೋದಿಲ್ಲ, ಮತ್ತೆ ಅದನ್ನ ನನ್ಗೆ ಆಗುದಿಲ್ಲ ಅಂತಲ್ಲೇ ಸೋತ್ ಬಿಡ್ತೇವೆ. ಆದ್ದರಿಂದ ಇದೇ ಒಂದು ಕಾರಣ. ಅವ್ರಿಗೆ ಯಾಕಾಯ್ತಂದ್ರೆ ಅವ್ರು ಯಾವ್ದೇ ಬಂದ್ರು ಸ್ವೀಕಾರ ಮಾಡಿದ್ರು, ಎಷ್ಟು ಸಮಸ್ಯೆ ಬಂದ್ರು ಅವ್ರು ಸ್ವೀಕಾರ ಮಾಡಿದ್ರು, ಅದನ್ನ ಗೆದ್ರು. ಆದ್ರೆ ನಾವು ಅದನ್ನೊಂದು ಸಮಸ್ಯೆಯನ್ನ ಅನ್ಕೊಂಡ್ವಿ. ಚಿಕ್ಕ ಸಮಸ್ಯೆಗಳನ್ನು ಕೂಡ ನಾವು ಬೇರೆ ಮೇಲೆ ಡಿಪೆಂಡ್ ಮಾಡಿ, ಅವರ ನಿರೀಕ್ಷೆ ಮಾಡಿ, ಅವ್ರು ಬಂದು ನಮ್ಗೆ ಸಹಾಯ ಮಾಡ್ಲಿಲ್ಲ ಅನ್ನೋದನ್ನ ಅನ್ಕೊಂತ ಹೋದ್ವಿ. ಅದಕ್ಕೆ ನಮ್ಮ ಛಲ ಗಟ್ಟಿಯಾಗಿರಲ್ಲ. ಇದೇ ಒಂದು ಚಿಕ್ಕ ಕಾರಣ ಅಂತ. ಇದೇ ಒಂದು ಕೊರತೆ. ಅವರಲ್ಲಿ ಏನೋ ಛಲ ಇತ್ತು, ಸ್ವೀಕಾರ ಮನೋಭಾವನೆ ಇತ್ತು, ಅವ್ರು ಗೆದ್ರು. ನನ್ನಲ್ಲಿ ಆ ಸ್ವೀಕಾರ ಮನೋಭಾವನೆ ಇಲ್ಲ, ಛಲ ಇಲ್ಲ. ಇರೋದಕ್ಕೆ ನಾನು ಏನು ಅನ್ಕೊಂಡಿದ್ದೆ ಅದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲರಿಗೂ ಎಲ್ಲವನ್ನು ಸಾಧಿಸ್ಬೇಕೆಂಬ ಇಷ್ಟ ಇರಬಹುದು, ಆದರೆ ಇಷ್ಟ ಮಾತ್ರವೇ ಇದ್ದು ಸಾಧಿಸುವ ಛಲ ಇಲ್ಲದೆ ಹೋದರೆ ಏನನ್ನೂ ಸಾಧಿಸಲು ಆಗೋದಿಲ್ಲ. ಏಕೆಂದರೆ ಸ್ವಲ್ಪ ಪ್ರಯತ್ನ ಮಾಡಿದಾಗ ಏನಾದ್ರೂ ಒಂದು ಚಿಕ್ಕ ತೊಂದರೆ ಎದುರಾದರೂ ನಿಂತು ಹೋಗೋದು, ಅಥವಾ ನಂತರ ನೋಡಿಕೊಳ್ಳೋಣ ಎನ್ನುವುದು, ಈಗ ನಮ್ಮಿಂದ ಆಗದು ಎಂದುಕೊಳ್ಳುವುದು, ಇದೆಲ್ಲ ಕೂಡ ನಮ್ಮ ಛಲಕ್ಕೆ ಒಂದು ಮುಳ್ಳಿದ್ದಂಗೆ, ಅಡ್ಡಗಾಲ ಆಗ್ತಾವು. ಅವನು ನಾವು ತೆರೆದು ಹೋದಾಗ ಕೂಡ ನಮ್ಮ ಛಲವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ನಾನು ಇಲ್ಲಿ ಹೇಳಿಕೆ ಇಷ್ಟಪಟ್ಟೇನೆ. ನಾವಾಗೆ ಸೃಷ್ಟಿಕೊಂಡು ನೋವುಗಳಿಂದ ಹೊರಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಈ ಪ್ರಪಂಚದಲ್ಲಿ ಪ್ರಯಾಣಿಸುತ್ತಿರುವಾಗ ಎಷ್ಟೋ ರೀತಿಯ ಪರಿಸ್ಥಿತಿಗಳಿಂದಾಗಿ, ಎಷ್ಟೋ ರೀತಿಯ ವ್ಯಕ್ತಿಗಳಿಂದಾಗಿ ವಿವಿಧ ರೀತಿಯ ನೋವುಗಳಿಗೆ, ಕಷ್ಟಗಳಿಗೆ ಗುರಿಯಾಗುತ್ತಾ ಇರುತ್ತೇವೆ. ಇಲ್ಲಿ ಆನಂದಿಸುವಂತ ವಿಷಯ ಏನೆಂದ್ರೆ, ಈ ಪ್ರಶ್ನೆಯನ್ನು ಕೇಳಿದವರು ನಮಗೆ ನಾವೇ ಸೃಷ್ಟಿಕೊಂಡು ನೋವುಗಳನ್ನ ನಾವು ಎದುರಿಸಿಕೊಂಡು ನಾವೇ ನಮಗೆ ಸೃಷ್ಟಿಕರ್ತರು, ವಿ ಆರ್ ದ ಓನ್ ರಿಯಾಲಿಟಿ ಅಂತ ಹೇಳ್ತಾರ. ಅದಕ್ಕೆ ನಮಗೆ ನಾವೇ ಸೃಷ್ಟಿಕರ್ತರು ಅಂತ ನಾವು ತಿಳ್ಕೊಬೇಕು. ಅದನ್ನ ತಿಳಿದುಕೊಂಡಾಗ ಮಾತ್ರ, ಅದನ್ನ ಅರ್ಥೈಸಿಕೊಂಡಾಗ ಮಾತ್ರ ನಾವು ಕೂಡ ನಮಗೆ ನಮ್ಮ ಎಷ್ಟೋ ನೋವುಗಳು ಬಂದ್ರು ಅಲ್ಲಿ ನಮಗೆ ಏನು ಅನ್ಸೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ಯಾವುದಾದ್ರೂ ಕಷ್ಟಗಳು, ನೋವುಗಳು ಬಂದಾಗ ಅದಕ್ಕೆ ಕಾರಣಗಳೇನೆಂಬುದನ್ನು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೂ ಸಹ ಬೇರೆಯವನ್ನು ಪ್ರತಿಯೊಂದಕ್ಕೂ ನಿಂದಿಸುವುದು ರೂಢಿ ಮತ್ತು ಅಭ್ಯಾಸ. ಹಾಗಾಗದಂತೆ ನಮ್ಮ ನೋವುಗಳಿಗೆ, ಕಷ್ಟಗಳಿಗೆ ನಾವೇ ಮೂಲ ಕಾರಣ ಎಂದು ಅರ್ಥವಾಗೋದು ಬದಲಾವಣೆಗೆ ಮತ್ತು ಜ್ಞಾನಾರ್ಜಿಗೆ ಮೊದಲನೇ ಮೆಟ್ಟಿಲು. ನಾವು ಬೇರೆಯವರನ್ನ ದೂರ್ತಾ ಹೋಗ್ತೀವಲ್ಲ, ಅದು ನಮ್ಮ ಕಷ್ಟಗಳಿಗೆ ಅವರು ಅನ್ನೋದು ಸರಿಯಲ್ಲ. ನಮ್ಮ ಕಷ್ಟಗಳಿಗೆ ನಾವೇ ಮೂಲ ಕಾರಣ. ಅದಕ್ಕೆ ನಾವು ಜ್ಞಾನವನ್ನು ತಿಳ್ಕೊಳ್ತಾ ಹೋದಾಗ ಅದು ನಮ್ಗೆ ಪ್ರತಿಯೊಂದು ನೋವು ಕೂಡ ನಮ್ಗೆ ಮೆಟ್ಟಿಲಾಗಿ ಪರಿವರ್ತನೆ ಹೊಂದ್ತಾವಂತ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಇಷ್ಟು ನನಗೆ ಇವತ್ತಿನ ಸ್ವಾಧ್ಯಾಯಕ್ಕಾಗಿ ನನಗೆ ತಿಳಿದದ್ದನ್ನ ನಾನು ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ಥ್ಯಾಂಕ್ ಯು ಮೇಡಮ್, ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.